राम 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 नाम तारकं राम 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 नाम तारकं राम कृष्ण वासुदेव भक्ति मुक्तिदायकं. ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಘಟನೆ ಬರುತ್ತೆ. ನಾವೆಲ್ಲ ಇತ್ತೀಚೆಗೆ ಪ್ರಯಾಗ್ರಾಜ್ ಹೋಗಿದ್ದೀವಿ ಅಲ್ಲ. ಎಷ್ಟು ಜನ ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ ಹೋಗಿದ್ರಿ? ಕುಂಭಮೇಳಕ್ಕೆ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗಿದ್ವಲ್ಲ. ಅಲ್ಲಿ ಒಬ್ಬ ಮಹರ್ಷಿಗಳ ಆಶ್ರಮ. ಯಾವ ಮಹರ್ಷಿಗಳು? ಪ್ರಯಾಗ್ರಾಜಲ್ಲಿ ಯಾವ ಮಹರ್ಷಿಗಳ ಆಶ್ರಮ ಇದೆ? ಸುಬ್ಬಯ್ಯ ನೀವು ಕರ್ಕೊಂಡು ಹೋಗಿಲ್ಲ ಅಂತ ರತ್ನವ್ರು ಹೇಳ್ತಾರೆ. ಭಾರದ್ವಾಜ ಮಹರ್ಷಿಗಳ ಆಶ್ರಮ ಅಲ್ಲಿ ಇದೆ ಅಂತ ಹೇಳಿದೆ. ನಾವು ಹೋಗಿದ್ದಾಗ ಹೋಗಕ್ಕಾಗಿಲ್ಲ. ನಾವಿದ್ದ ಆಶ್ರಮವೇ ಭಾರದ್ವಾಜ ಆಶ್ರಮ. ನಾವಿದ್ವಲ್ಲ ವೇಣಿ ಮಾಧವ ಚಕ್ರ ಮಾಧವನಪ್ಪ ಸಮೀಪದಲ್ಲಿ, ಅದು ಭಾರದ್ವಾಜ ಆಶ್ರಮವೇ. ಸೊ ಭಾರದ್ವಾಜ ಮಹರ್ಷಿಗಳ ಆಶ್ರಮ. ರಾಮ, ಸೀತೆ, ಲಕ್ಷ್ಮಣ ಇವರು ಅಯೋಧ್ಯೆಯಿಂದ ವನವಾಸಕ್ಕೆ ಹೊರಟಿದಾಗ ಅವರಿಗೆ ಆನ್ ದಿ ವೇ ಪ್ರಯಾಗ್ರಾಜ್ ಅಲ್ಲಿ ಒಂದು ಸ್ಟಾಪ್.
ಆ ಪ್ರಯಾಗ್ರಾಜಲ್ಲಿ ಆ ಸ್ಟಾಪ್ ಬಂತಲ್ಲ, ಅಲ್ಲಿ ಭರದ್ವಾಜ ಮಹರ್ಷಿಗಳ ಆಶ್ರಮ. ಅಲ್ಲಿ ಅವರನ್ನ ನಮಸ್ಕರಿಸಿ ಅವರ ಆಶೀರ್ವಾದ ತಗೊಂಡು ನಾವು ಈ ತರ ಈ ವನವಾಸಕ್ಕೆ ಬಂದಿದ್ದೀವಿ ಅಂತ ಅವರ ಒಂದು ಆಶೀರ್ವಾದ ತಗೊಂಡು ಅವರು ಮುಂದೆ ಹೋಗ್ತಾರೆ. ಇನ್ನು ನಿಮ್ಗೆ ಗೊತ್ತಿದೆ, ಇನ್ನು ಕೆಲವೇ ದಿನಗಳಲ್ಲಿ ಭರತ ಶತ್ರುಘ್ನ, ರಾಮ ವನವಾಸಕ್ಕೆ ಹೊರಟಿದಾಗ ಭರತ ಶತ್ರುಘ್ನ ಅಲ್ಲಿ ಅಯೋಧ್ಯೆಯಲ್ಲಿ ಇರಲಿಲ್ಲ. ಗಚ್ಚತಾ ಮಾದುಲಕುಲಂ ಭರತೇನ ಮಹಾತ್ಮನಃ. ರಾಮನ ಪಟ್ಟಾಭಿಷೇಕದ ಆ ಒಂದು ಸೂಚನೆ ಬರುವಾಗ ಅಷ್ಟಕ್ಕೆ ಆಗ್ಲೇ ಭರತ ಶತ್ರುಘ್ನ ತಮ್ಮ ಸೋದರ ಮಾವನ ಮನೆಗೆ ಹೋಗಿರುತ್ತಾರೆ. ಕೈಕೇಯಿಯ ತವರ ಮನೆಗೆ ಹೋಗಿರುತ್ತಾರೆ. ಈಗ ಇಲ್ಲಿ ನಡೆದಿರುವಂತಹ ಘಟನೆಗಳೆಲ್ಲ ಗೊತ್ತಾಗಿ, ಅಂದ್ರೆ ಇನ್ನು ದಶರಥ ದೇಹತ್ಯಾಗ ಮಾಡಿದ್ದಾರೆ ಅಂತ ಗೊತ್ತಿರಲ್ಲ, ರಾಮನ ಪಟ್ಟಾಭಿಷೇಕ ಸೂಚನೆ ಬಂದಿರುತ್ತೆ. ಹಾಗಾಗಿ ಅಲ್ಲಿಂದ ಭರತ ಶತ್ರುಘ್ನ ಹೊರಟಿ ಬರ್ತಿರೋರು. ಬಂದಾದ್ಮೇಲೆ ಇಲ್ಲಿ ಆಗಿರುವಂತ ಘಟನೆಗಳೆಲ್ಲ ಗೊತ್ತಾಗತ್ತೆ. ಅದೆಲ್ಲ ನಮ್ಗೆಲ್ಲ ಗೊತ್ತಿರುವಂತ ವಿಚಾರವೇ. ಈಗ ಭರತ ಏನ್ ಮಾಡ್ತಾನೆ, ತಕ್ಷಣ ದಶರಥನಿಗೆ ಮಾಡಬೇಕಾಗಿರುವಂತಹ ಸಂಸ್ಕಾರ ಎಲ್ಲ ಮಾಡಿದ ಮೇಲೆ ಭರತ ಏನ್ ಮಾಡ್ತಾನೆ, ಆಹಾ, ಐ ಆಮ್ ವೆರಿ ಹ್ಯಾಪಿ ಟುಡೇ ಬಿಕಾಸ್ ಐ ಗಾಟ್ ಟು ಬಿಕಮ್ ದ ಕ್ರೌನ್ ಪ್ರಿನ್ಸ್. ಕ್ರೌನ್ ಪ್ರಿನ್ಸ್ ಅಲ್ಲ, ಈಗ ಐ ಹ್ಯಾವ್ ಬಿಕಮ್ ದ ಕಿಂಗ್. ನಮ್ಮ ತಾಯಿ ಇಲ್ತಾನೆ ಕಷ್ಟಪಟ್ಟು ನಮ್ಮ ಅಣ್ಣನ ಕಾಡಕ್ಕೆ ಓಡಿಸಿ ನನಗೋಸ್ಕರ ಈ ಪದವಿಯನ್ನು ತಗೊಂಡು ಕೊಟ್ಟಿದ್ದಾಳೆ ಅಂತ ಖುಷಿಯಾಗಿ ಭರತ ಪದವಿ ಸ್ವೀಕಾರ ಮಾಡಿದ್ನ. ತಕ್ಷಣ ಏನ್ ಮಾಡಿದ, ಅವನು ನನ್ನ ಅಣ್ಣನ ಕರ್ಕೊಂಡು ಬರ್ತೀನಿ ಅಂತ ವನಕ್ಕೆ ಹೊರಟಿದ್ದ. ಭರತ ಹೊರಟಾಗ ಅವನ ಹಿಂದೆನೆ ಶತ್ರುಘ್ನ. ಮಾತ್ರ ಅಲ್ಲ, ಈಗ 3 ತಾಯಂದ್ರು. ಕೈಕೇಯಿ ಕೂಡ ಸಮಯಕ್ಕೆ ರಿಫಂಡ್ ಆದ್ಲು. ನಾನು ಮಾಡಿ ಅವಾಗ ಏನೋ ವಿಧಿವಶದಿಂದ ತಪ್ಪು ಮಾಡಿದೆ ಅಂತ ಹೇಳಿ ಕೈಕೇಯಿನ ಹೊರಟ್ಲು. ಜೊತೆಯಲ್ಲಿ ವಸಿಷ್ಠರು, ವಾಮದೇವರು ಇತ್ಯಾದಿ ಅಷ್ಟ ಋಷಿಗಳು, ಸುಮಂತ್ರ ಇತ್ಯಾದಿ ಅಷ್ಟ ಮಂತ್ರಿಯರು ಮತ್ತು ಅಯೋಧ್ಯ ಪ್ರಜೆಗಳೆಲ್ಲರೂ. ನಾವು ರಾಮ ಅವಾಗ ಹೊರಟಿದಾಗ ನಾವು ಜೊತೆನೇ ಹೋಗ್ಬೇಕು ಅಂತ ಹೊರಟಿದ್ದೀವಿ. ರಾತ್ರಿ ನಮ್ಮನ್ನೆಲ್ಲ ಸರಯೂ ನದಿ ತೀರದಲ್ಲಿ ಮಲಗಿಸಿ ಅವನು ಎಸ್ಕೇಪ್ ಆಗ್ಬಿಟ್ಟ ರಾಮ ಅವಾಗ. ಹಾಗಾಗಿ ನಾವು ಈಗ ಬರ್ತೀವಿ ಅಂತ ಹೇಳಿ ಆ ಅಯೋಧ್ಯ ಪ್ರಜೆಗಳೆಲ್ಲ ಕೂಡ ಈಗ ಭರತನ ಜೊತೆಯಲ್ಲಿ ಹೊರಟಿ ಬರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ಒಂದು ಘಟನೆಗೆ ತುಂಬಾ ಹೇಳ್ಬೋದು. ನಾನು ಹೇಳಕ್ ಬಂದಿದ್ದು ಬೇರೆ ಪ್ರಸಂಗಾರ್ಥ ವಿಷಯ ಅಲ್ಲ ಅದು. ಬಟ್ ಹಾಗೆ ಹೊರಟಿ ಅವರು ಬರ್ತಿರುವಾಗ ಇನ್ಫ್ಯಾಕ್ಟ್ ಈಗ ಕೇವಲ ಭರತ ಶತ್ರುಘ್ನ ಅಷ್ಟೇ ಅಲ್ಲ, ರಾಮ ಹೊರಟಿದಾಗ ರಾಮ, ಸೀತಾ, ಲಕ್ಷ್ಮಣ 3 ಜನ ಹೋಗ್ತಿರೋದು. ಹೇಗೋ ಮ್ಯಾನೇಜ್ ಮಾಡ್ಬೋದು. ಈಗ ಸಾವಿರಾರು ಅಯೋಧ್ಯ ಪ್ರಜೆಗಳು, ಎಷ್ಟೊಂದು ಜನ ವಯೋವೃದ್ಧರಿರ್ತಾರೆ, ಎಷ್ಟೋ ಜನ ಮಹಿಳೆಯರಿರ್ತಾರೆ, ಗರ್ಭಿಣಿಯರಿದ್ದಾರೆ, ಮಕ್ಕಳಿದ್ದಾರೆ, ರೋಗಿಗಳಿದ್ದಾರೆ. ಅವ್ರು ಯಾರಿಗೂ ಯಾವ ರೀತಿಯಾದಂತಹ ಉಪದ್ರವ ಆಗ್ಬಾರ್ದಂತ ಹೇಳಿ ಭರತ ಶತ್ರುಘ್ನ ಮುಖಾಂತರ ಅಲ್ಲಿ ಹೋಗುವಾಗ ಎಲ್ಲಾ ಕಡೆ ರೋಡ್ಸ್ ಅನ್ನ ತುಂಬಾ ಚೆನ್ನಾಗಿ ಹೇಗೆ ವಿಸ್ತಾರವಾಗಿ ಮಾಡಿದ್ರು. ಕಾಡಲ್ಲಿ ಹೋಗ್ತಾ ಇದ್ದಾರೆ, ಅವಾಗ ಮರಗಳು ಇರುತ್ತೆ, ಅಡ್ಡ ಆಗುತ್ತೆ. ಹಾಗಾಗಿ ಹೇಳಿ ಆ ಮರಗಳನ್ನೆಲ್ಲ ತೆಗೆದು ಈಗ ನಮ್ಮ ರಾಜಕಾರಣಿಗಳು ಏನ್ ಮಾಡ್ತಾರೆ, ಕಟ್ ಮಾಡಿ ಎಸ್ತಾರೆ. ಹಾಗೆ ಮಾಡಿಲ್ಲ. ಟ್ರೀ ಟ್ರಾನ್ಸ್ಪ್ಲಾಂಟೇಶನ್ ಇತ್ತು ರಾಮಾಯಣದಲ್ಲಿ. ಎಲ್ಲವನ್ನು ತೆಗೆದು ರೋಡ್ಸ್ಗೆ ಸೈಡ್ ಅಲ್ಲಿ ಹೇಗೆ ನಿಧಾನ ನೀಟಾಗಿ ಪ್ಲಾಂಟ್ ಮಾಡಬಹುದು ಟೆಕ್ನಾಲಜಿ ಇತ್ತು ಅವರಲ್ಲಿ. ಮತ್ತು ಇಷ್ಟೊಂದು ಕಿಲೋಮೀಟರ್ ಜಲಾಶಯಗಳು, ನೀರು ಕುಡಿಲಿಕ್ಕೆ ನೀರು, ಅವರು ಸ್ನಾನ ಮಾಡಲಿಕ್ಕೆ ನೀರಿನ ವ್ಯವಸ್ಥೆ, ವಿಶ್ರಾಂತಿ ಮಾಡ್ಕೊಳ್ಳಕ್ಕೆ ಡೇರಾಗಳು ಇತ್ಯಾದಿ ಎಲ್ಲಾ ರೀತಿಯಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಇದೆಲ್ಲ ಮಾಡಬೇಕು ಅಂತ ವಿಸ್ತಾರವಾದ ಪ್ಲಾನ್ ಮಾಡಿ ಅವ್ರು ಹೊರಟಾಗ ಮುಂದೆ ಒಂದು ಎಕ್ಸಿಕ್ಯೂಷನ್ ಕಮಿಟಿ ಹೋಗ್ತಾ ಇದೆ, ಮಾಡ್ತಾ ಇದೆ. ಕುಂಭಮೇಳದಲ್ಲಿ ಹೇಗೆ ಯೋಗಿ ಆದಿತ್ಯನಾಥ್ ಅವರು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು, ಆ ರೀತಿಗೆ ಭರತ ಶತ್ರುಘ್ನ ಅಷ್ಟು ಮಾಡಿ ಜನಗಳೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಈಗ ಪ್ರಯಾಗ್ರಾಜಲ್ಲಿ ಯಾವ ಆಶ್ರಮ, ಭಾರದ್ವಾಜ ಮಹರ್ಷಿಗಳ ಆಶ್ರಮ. ಆ ಆಶ್ರಮ ಬಂತಿಲ್ವೋ, ಸ್ವಾಮಿಗಳಿದ್ದಾರೆ, ನಮಸ್ಕಾರ ಮಾಡಿ ಬರೋಣ ಅಂತ ಎಲ್ಲಾ ಜನಗಳನ್ನು ಹೊರಗೆ ನಿಲ್ಲಿಸಿ ಭರತ ಶತ್ರುಘ್ನ ಇಬ್ರು ಒಳಗಡೆ ಹೋಗಿ ನಮಸ್ಕಾರ ಮಾಡ್ತಾರೆ. ಭರದ್ವಾಜರು ಹೇಳಿದ್ರು, ನಾನೀಗ ತಾನೇ ರಾಮ ಈ ದಾರಿಗೆ ಹೋದ್ರು ಎಲ್ಲ ಹೇಳಿ ಅಲ್ಲಿ ಅಯೋಧ್ಯೆಯಲ್ಲಿ ನಡೆದಿರುವಂತ ಘಟನೆಗಳೆಲ್ಲ ಅವ್ರಿಗೆ ವಿಚಾರಿಸಿ ಎಲ್ಲ ಮಾಡಿ ಈಗ ಹೇಳ್ತಾರೆ, ಇಷ್ಟೊಂದು ಜನ ಬಂದಿದ್ದಾರೆ, ಇನ್ನು ವನಕ್ಕೆ ಹೋಗಕ್ಕೆ ತುಂಬಾ ಸಮಯ ಆಗುತ್ತೆ. ರಾಮ ಇರೋ ಕಡೆ ದಂಡಕಾರಣ್ಯಕ್ಕೆ ಹೋಗಕ್ಕೆ ಸಮಯ ಆಗುತ್ತೆ. ಚಿತ್ರಕೂಟದಲ್ಲಿ ಇದ್ರು ಅವಾಗ, ಚಿತ್ರಕೂಟ ಹೋಗಕ್ಕೆ ಸಮಯ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ಸ್ವಲ್ಪ ಇಲ್ಲಿ ವಿಶ್ರಾಂತಿ ಮಾಡಿ, ಸ್ವಲ್ಪ ಪಾನಕ, ಕೋಸಂಬರಿ ಏನೇನೋ ಕೊಟ್ಟಿದಾರಲ್ಲಪ್ಪ, ನಾನು ನೋಡಕ್ ಕಷ್ಟ ಆಯ್ತು, ಕುಡಿಯಕ್ಕಾಗಿಲ್ಲ, ನೀವೆಲ್ಲ ಭಾಗ್ಯವಂತರು. ಎಲ್ಲವನ್ನು ಸ್ವೀಕರಿಸಿ ಒಳ್ಳೆ ಮಾವಿನಕಾಯಿ ಚಿತ್ರಾನ್ನ, ಒಳ್ಳೆ ಮೊಸರನ್ನ, ಒಳ್ಳೆ ಆಮವಡೆ, ಒಳ್ಳೆ ಗೋಧಿ ಪಾಯಸ ಎಲ್ಲ ಮೆನು ಹೇಳ್ಬಿಟ್ಟಿದೆ ಈಗಾಗಲೇ, ಊಟ ಗ್ಯಾರಂಟಿ ಅಂತ. ಎಲ್ಲವನ್ನು ಚೆನ್ನಾಗಿ ನೀವೆಲ್ಲ ರೆಸ್ಟ್ ಮಾಡಿ ತಗೊಂಡು ಆಮೇಲೆ ಮುಂದೆ ಹೋಗ್ಬೋದು ಅಂತ ಹೇಳ್ತಾರೆ. ಯಾರು? ಋಷಿಗಳು. ಭರದ್ವಾಜ ಋಷಿಗಳಿಗೆ ಯಾಕೆ ತೊಂದರೆ, ಕಷ್ಟ ಆಗತ್ತಲ್ಲ, ಬೇಡ ಸ್ವಾಮಿ, ನೀವೇನೋ ತೀರ್ಥ ಪ್ರಸಾದ ಕೊಡಿ, ನಾನು ತಗೊಂಡು ಹೋಗ್ತೀನಿ, ನಾವು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಹಾಗಾಗ್ಬಾರ್ದು. ಆಶ್ರಮಕ್ಕೆ ಬಂದಿದ್ದೀರಾ, ಎಲ್ಲರೂ ಸ್ವೀಕರಿಸೇ ಹೋಗ್ಬೇಕು.
ಈಗ ಮಹರ್ಷಿ ಹೇಳಿದ ಮೇಲೆ ನಾವು ಇಲ್ಲ ಅಂತ ಹೇಳಕ್ಕಾಗದ್ರೆ ಏನೋ ಅವ್ರು ಕೊಡೋದನ್ನ ಪ್ರಸಾದ ಅಂತ ಸ್ವೀಕರಿಸ, ನಾವು ಏನ್ ಕೊಡ್ತಾರೆ ಪಾಪ, ಏನೋ ಒಂದೆರಡು ತುಳಸಿ ಒಂದು ತೀರ್ಥ ಕೊಡ್ತಾರೆ, ಸ್ವೀಕರಿಸಿ ಹೋಗೋಣ ಅಂತ ಅನ್ಕೊಂಡಾಗ ಅಷ್ಟು ಒಳಗಡೆ ಅಲ್ಲಿ ಆ ಪ್ರಯಾಗರಾಜದಲ್ಲಿ ಅದ್ಭುತವಾದಂತಹ ಭವನಗಳು ಸೃಷ್ಟಿಯಾಯಿತು. ಅಲ್ಲಲ್ಲಿ ನೋಡಿದ್ರೆ ಅದ್ಭುತವಾದಂತಹ ಭವನಗಳು, ಟೆಂಟ್ಗಳು ಎಲ್ಲ, ಬಟ್ ಸುಖವಾದಂತಹ ಟೆಂಟ್ಗಳು. ಮನೆಯಲ್ಲಷ್ಟು ಸುಖ ಇಲ್ಲ, ಅಷ್ಟು ಸುಖವಾದ ಟೆಂಟ್ಗಳು. ಟೆಂಟ್ ಒಳಗಡೆ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ವಸತಿ ಬೇರೆ ಮಾಡಿಬಿಟ್ರು. ಹಾ, ಎಲ್ಲ ಮಾಡಿ ಅಡಿಗೆ ಇಲ್ಲಿ ನೋಡಿದ್ರೆ ಎಲ್ಲ ಏನೇನು ಪಾಯಸದ ಬಾವಿ, ತುಪ್ಪದ ಬಾವಿ, ಈ ಕಡೆ ಲಡ್ಡುವಿನ ಒಂದು ಬೆಟ್ಟ, ವಡೆ ಬೆಟ್ಟ, ಎಲ್ಲ ಸುಮಾರು ಅಡಿಗೆಗಳೆಲ್ಲ ನಡೀತಾ ಇದೆ. ಇಷ್ಟೊತ್ತು ನಡ್ಕೊಂಡು ಬಂದಿರೋ ಕಷ್ಟ ಆಗತ್ತೆ ಅಂತ ಹೇಳಿ ರತಿರಂಬೆ ಊರ್ವಶಿ ಅಪ್ಸರಸೆಲ್ಲ ಬಂದು ಅಯೋಧ್ಯ ಪ್ರಜೆಗಳಕ್ಕೆಲ್ಲ ಎಣ್ಣೆ ಹಾಕಿ ಎಲ್ಲ ಮಾಲಿಶ್ ಮಾಡಿ ಮಸಾಜ್ ಮಾಡಿ ಅಲ್ಲಿ ಹಾಟ್ ವಾಟರ್ ಸ್ಪಾಸ್ ಜಗುಸಿ ಎಲ್ಲ ಸ್ಪ್ರಿಂಗ್ ಎಲ್ಲ ಶುರುವಾಗಿದೆ. ಒಳ್ಳೆ ಸ್ನಾನ ಎಲ್ಲ ಮಾಡಿ ಈಗ ಅವ್ರಿಗೆಲ್ಲ ಒಳ್ಳೆ ಬಟ್ಟೆ, ರಿಲಯನ್ಸ್ ಟೆಂಡೇ ಓಪನ್ ಆಯ್ತು, ಒಳ್ಳೆ ಬಟ್ಟೆಗಳು, ಈ ಕಡೆ ಒಳ್ಳೆ ಸೆಂಟ್ಗಳು ಎಲ್ಲ ಹಾಕಿ ಅಲಂಕಾರ ಮಾಡಿಕೊಂಡು ಊಟ ಅಂದ್ರೆ ಊಟ, ಆಟ ಅಂದ್ರೆ ಆಟ, ಪಾಠ ಅಂದ್ರೆ ಪಾಠ, ಅಷ್ಟು ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಹೌದಲ್ಲ? ಇಷ್ಟೆಲ್ಲ ಇವರಿಗೆ ವ್ಯವಸ್ಥೆ ಆಗುವಾಗ ಅಲ್ಲಿ ಅಯೋಧ್ಯ ಪ್ರಜೆಗಳು ಹೇಳ್ಕೊಂಡ್ರಂತೆ, ಈಶ್ವರಿ ನೋಡು, ಆ ರಾಮ ಬೇಕಾದ್ರೆ ಕಾಡಲ್ಲೇ ಇರ್ಲಿ, ಭರದಾಸತ್ರಣ ಬೇಕಾದ್ರೆ ಅಯೋಧ್ಯಲ್ಲೇ ಇರಲಿ, ನಾವೆಲ್ಲ ಇಲ್ಲೇ ಆಶ್ರಮದಲ್ಲೇ ಇದ್ಬಿಡೋಣಮ್ಮ, ಎಷ್ಟು ಚೆನ್ನಾಗಿದೆ ಅಂತ. ಆ ರೀತಿಯಲ್ಲಿ ಮಂಗಳವಾರ ಬಂದ್ರೆ ನಮ್ಮ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ ನಮ್ಮ ವಾಲಂಟಿಯರ್ಸ್ ಎಲ್ಲ ಮಾಡುವಂತ ವ್ಯವಸ್ಥೆ, ಕೂತಿದ ಕಡೆನೇ ಬಂದು ಕರ್ಕೊಂಡು ಬಂದು ಕೊಡ್ತು ಬಿಟ್ರೆ ಊಟನೂ ತಿನ್ನಿಸ್ಬಿಡ್ತಾರೆ ಒಂದು ಇಲ್ಲೇ, ನೀವೇನು ಹೋಗ್ಬೇಡ ಅಂತ ಹೇಳಿ. ಅಂತಹ ಅದ್ಭುತವಾದಂತಹ ವ್ಯವಸ್ಥೆಯನ್ನು ನಮ್ಮ ಇಲ್ಲಿನ ಸ್ವಯಂ ಸೇವಕರು, ಬಾಹುಬಲಿ ಅವರು, ವಿರೂಪಾಕ್ಷಿ ಅವರು, ರತ್ನಮ್ಮ ಅವರು, ಪ್ರತಿಯೊಬ್ಬರು ಎಲ್ಲರೂ ವಾಲಂಟಿಯರ್ಸ್ ಎಲ್ಲ ಸೇರಿ ಇಷ್ಟು ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆಲ್ಲ ಜೋರಾಗಿ ಒಂದು ಚಪ್ಪಾಳೆ ಕೊಡೋಣ. ಆದ್ರೂ ನೀವು ಅಯೋಧ್ಯ ಪ್ರಜೆದ ಅನ್ಕೋಬೇಡಿ, 2 ಗಂಟೆ ಆದ್ಮೇಲೆ ಮನೆಗೆ ಹೋಗ್ಲೇಬೇಕು ಅವರು, ನಾನೇ ಕಳಿಸ್ತೀನಿ. ಇಷ್ಟೆಲ್ಲ ಬಂದಿರುವಂತ ಅಯೋಧ್ಯ ಪ್ರಜೆಗಳಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಭರದ್ವಾಜ ಮಹರ್ಷಿಗಳು ಭರತನಿಗೆ ಏನ್ ಮಾಡಿಕೊಟ್ಟಿರ್ತಾರೆ ಅಲ್ವಾ? ಅವನಕ್ಕೊಂದು ಅದ್ಭುತವಾದಂತಹ ಪ್ಯಾಲೇಸ್, ಅದು ಒಳಗಡೆ ಹೋದ, ಅವನಿಗೆ ಇಷ್ಟ ಇಲ್ಲ ಹೋಗಕ್ಕೆ, ಋಷಿಗಳು ಹೇಳ್ತಾರೆ ಅಂತ ಒಳಗೆ ಹೋದ. ಅವನು ಕೂತ್ಕೊಳ್ಳಕ್ಕೆ ಒಂದು ಅದ್ಭುತವಾದಂತಹ ಸಿಂಹಾಸನ, ಕಾಳಿ ಸಿಂಹಾಸನ ಇತ್ತು. ಆ ಸಿಂಹಾಸನ ನೋಡಿದ ತಕ್ಷಣ ಅವನಿಗೇನ್ ನೆನಪಾಯ್ತು? ಚಾರ್ ಸಿಕ್ತು, ನಾನು ಕೂತ್ಕೊಂಡ್ಬಿಡೋಣ ಅಂತ ಕೂತ್ಕೊಂಡಿಲ್ಲ. ಏನ್ ಮಾಡಿದ? ಇಂತಹ ಸಿಂಹಾಸನದಲ್ಲಿ ರಾಜನಾಗಿ ನಮ್ಮ ಅಣ್ಣ ಕೂತಿರ್ಬೇಕಲ್ಲ, ಅವ್ರ ಪಕ್ಕ ನಾನು ಶತ್ರುಘ್ನ ನಿಂತು ಚಾಮರವನ್ನು ನಾವು ಹಾಕ್ತಿರ್ಬೇಕಲ್ಲ ಅಂತ ಹೇಳಿ ಅಲ್ಲಿರುವಂತಹ ಚಾಮರವನ್ನು ಆ ಕಾಳಿ ಸಿಂಹಾಸನ ರಾಮ ಇರುವ ರೀತಿಯಲ್ಲಿ ಭಾವನೆ ಮಾಡಿಕೊಂಡು ಕಣ್ಣಲ್ಲಿ ನೀರು ಸುರಿತಾ ಇದ್ದಂತೆ ಭರತ. ಅವನ ಭಕ್ತಿ ಅದು ಇರ್ಲಿ. ಯಾಕೆ ಹೇಳಿದೆ? ಈ ಪಾನಕ ಕೋಸಂಬರಿ ವ್ಯವಸ್ಥೆಗೋಸ್ಕರ ಈ ಘಟನೆ ನೆನಪಾಯ್ತು. ಈಗ ವಿಷಯಕ್ಕೆ ಬರೋಣ. ರಾಮಾಯಣ ನಮಗೆಲ್ಲ ಗೊತ್ತಿರುವಂತ ವಿಷಯವೇ ಅಂತ ನಾವು ಅನ್ಕೊಂಡಿರ್ತೀವಿ. ನಾವು ರಾಮಾಯಣ ಸೀರಿಯಲ್ ತುಂಬಾ ನೋಡ್ಬಿಟ್ಟಿದೀವಿ, ನಾವು ಪುಸ್ತಕ ಚೆನ್ನಾಗಿ ಓದ್ಬಿಟ್ಟಿದೀವಿ ಅಂತ ಅನ್ಕೊಂಡಿರ್ತೀವಿ. ಆದರೆ ಎಷ್ಟು ನಾವು ಓದಿದ್ರು ಇನ್ನೂ ಅದ್ರಲ್ಲಿ ತಿಳ್ಕೊಳಕ್ ಆಗದಿರುವಂತ ವಿಷಯಗಳು ಅಷ್ಟು ಅಪಾರವಾಗಿದೆ. ಗೊತ್ತಾನೆ? ನಮ್ಮಲ್ಲಿ ಸುಮಾರು ಜನಕ್ಕೆ ಒಂದು ತಲೆಯಲ್ಲಿ ಇರುವಂತದ್ದು ರಾಮಾಯಣ ಏನೋ ಕಾಲ್ಪನಿಕ ಕತೆ. ಇನ್ಫ್ಯಾಕ್ಟ್ ನಾವು ಎಷ್ಟು ಮಟ್ಟಿಗೆ ರಾಮಾಯಣವನ್ನ ಪ್ರಯೋಗ ಮಾಡ್ತೀವಿ ಅಂದ್ರೆ, ಇವನಿಂದ ಬರೀ ರಾಮಾಯಣ ಸರ್. ಯಾರಿಂದ? ಈ ಸುಬ್ಬಯ್ಯ ಇಂದ. ಅಯ್ಯೋ, ನಮ್ಮ ಮನೆಯಲ್ಲಿ ಅತ್ತೆದು ಬರೀ ರಾಮಾಯಣ. ಹೆಂಗ್ ಹೇಳ್ತೀವಿ ನಾವು? ಎಷ್ಟೊಂದು ದುಷ್ಪ್ರಯೋಗ ನೋಡಿ ನಾವು. ಇವರಿಂದ ಬರೀ ಬೈಬಲ್ ಅಂತ ಹೇಳ್ತಾರೆ ಯಾರಾದ್ರೂ ಒಬ್ಬ ಕ್ರಿಸ್ತವ, ಇವರಿಂದ ಬರೀ ಕುರಾನ್ ಅಂತ. ಇನ್ಫ್ಯಾಕ್ಟ್ ಎಲ್ಲೋ ಜಗಳ ಆದ್ರೆ ಕುರಾನ್ ಅಂತ ಹೇಳಲೇಬೇಕಾಗತ್ತೆ. ಯಾಕೆ? ಆ ಕುರಾನಲ್ಲಿ ಹೇಳಿರೋದೇ ಜಗಳ ಮಾಡಿ ಯುದ್ಧ ಮಾಡಿ ಅಂತ ಹೇಳಿರೋದು. ಕೃಷ್ಣನೇ ಹೇಳಿದಾನೆ, ತಸ್ಮಾತ್ ಯುದ್ಧಾಯ ಕೃತನಿಶ್ಚಯ ಅಂತ ಹೇಳಿದಾನೆ. ಬಟ್ ಅದು ಯಾತಕ್ಕೋಸ್ಕರ? ನಾವು ಸರಿಗೆ ಓದಿದ್ರೆ, ನಾವು ಓದದೆ ನಾವೇನ್ ಮಾಡ್ತೀವಿ, ಅದು ದೊಡ್ಡ ವಿಚಾರ, ಅದು ಒಳಗಡೆ ಬರೋದಿಲ್ಲ, ಆದ್ರೂ ಹೇಳೋದು. ಈಗ ಅವ್ರು ಯಾರಾದ್ರೂ ಹೇಳ್ತಾರ, ಇವರಿಂದ ಬರೀ ಕುರಾನ್ ಆಯ್ತಂದು ಯಾರಾದ್ರೂ ಹೇಳ್ತಾರ? ಇವರಿಂದ ಬರೀ ರಾಮಾಯಣ ಆಯ್ತಂದು ಹೇಳ್ತಾರ? ಯಾರಾದ್ರೂ ನಮ್ಮನ್ನು ದಬಾಯಿಸ್ಬಿಟ್ರೆ ಏನ್ ಹೇಳ್ತೀವಿ? ಗೋವಿಂದ. ಭಗವನ್ ನಾಮ ಹೇಳಬೇಕು. ಈಗ ಮೇಡಮ್ ಅವರು ಹೇಳಿದ್ರು ಏನಂತ, ರಾಮ ಪಾದಾರವಿಂದ ಗೋವಿಂದ ಗೋವಿಂದ ಅಂತ ನಾಮಸ್ಮರಣೆ ಹೇಳ್ಬೋದು. ಬಟ್ ಇನ್ನೊಬ್ಬ ಯಾರೋ ನನಗೆ ನಾಮ ಹಾಕ್ಬಿಟ್ಟಿದ್ದಾನೆ. ಹೌದಾ? ನಿಮ್ಮನ್ನು ಯಾರೋ ಏಮಾರಿಸ್ಬಿಟ್ರೆ ಅದು ಏನಂತ ನಾವು ಹೇಳೋದು? ನಾಮ ಹಾಕ್ಬಿಟ್ಟಿದ್ದಾನೆ ಅಂತ. ಆ ನಾಮ ಅಷ್ಟು ನಿಮಗೆ ಅಷ್ಟು ಕೇವಲ ಆಗೋಯ್ತು ನೋಡಿ. ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಹೇಳುವಂಥದ್ದು, ನಾವು ಇದನ್ನ ಈ ಯೂಸೇಜ್ ನಾವೆಲ್ಲ ಮಾಡಿದೀವಿ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ.
ಸುಮಾರು ಜನ ಹತ್ರ ಓಡಿಸ್ಕೊಂಡಿದ್ದೀರಾ ಇಲ್ಲಿ. ಈ ಕಾರಣಕ್ಕಾಗಿ ಈ ತರ ಅನ್ನತನ ಹೇಳಿ ನಮ್ಮ ಕೆ ಇದ್ದಾರೆ, ಕೃಷ್ಣಕುಮಾರ್ ಇದ್ದಾರೆ, ಅವರಿಂದ ಶುರುವಾಗಿ ಸುಮಾರು ಜನ ನಾನು ಪಟ್ಟಂತ ಓಡಿಸ್ಬಿಡ್ತೀನಿ ಆ ಟೈಮಲ್ಲಿ, ಮುಲಾಜಿಲ್ಲದೆ. ಯಾರಾದ್ರು ಹೇಳಿದ್ರೆ ಅಯ್ಯೋ ಅವನ್ ನಾಮ ಹಾಕ್ಬಿಟ್ಟಿದ, ಗೋವಿಂದ, ರಾಮಾಯಣ, ಮಹಾಭಾರತ ಅಂತ. ಸೊ ನಾವು ಎಷ್ಟು ಮಟ್ಟಕ್ಕೆ ಅದನ್ನ ಗೊತ್ತಿಲ್ಲದೆ ನೋಡಿ, ಇದೆಲ್ಲ ಈ ಪಾಶ್ಚಾತ್ಯದಿಂದ ಬಂದಿರುವಂಥವ್ರು, ಬ್ರಿಟಿಷರ್ಸು, ಮುಗಲ್ಸು, ಇವರೆಲ್ಲ ನಮ್ಮಲ್ಲಿ ಇಂಜೆಕ್ಟ್ ಮಾಡಿ ಹೋಗಿರುವಂತಹ ದುರುಪಯೋಗಗಳು. ಸೊ ನಾವು ಈ ರಾಮನವಮಿ ಸೆಲೆಬ್ರೇಟ್ ಮಾಡುವ ಸಮಯದಲ್ಲಿ ಮೊದಲಿಗೆ ಇಲ್ಲಿ ನಾವು ಕೂತಿರುವಂತಹ ಧ್ಯಾನಿಗಳೆಲ್ಲ ವಿ ಶುಡ್ ಟೇಕ್ ಅ ಸಂಕಲ್ಪ ದಟ್ ಏನಾಗ್ಲಿ ನಾನು ಈ ತರ ನಮ್ಮ ಇತಿಹಾಸ ಪುರಾಣಗಳಾಗಲಿ ಅಥವಾ ನಮ್ಮ ಒಂದು ಧಾರ್ಮಿಕ ಸಿಂಬಲ್ಸ್ ಅದು ನಾಮ ಇರಲಿ ನೋಡಿ. ಅದಕ್ಕೋಸ್ಕರ ಆಕ್ಚುಲಿ ನಾವೆಲ್ಲ ಹಾಕೊಂಡಿರ್ಬೇಕಿತ್ತು. ಹಿಂಗ್ ಹೇಳಿ ಹೇಳಿ ಎಲ್ಲ ಪಾಳ್ನೆತ್ತಿ ಶವವಾಗಿದ್ದೀವಿ ನಾವೆಲ್ಲ, ಶಿವವಾಗಿರ್ಬೇಕಿತ್ತು. ಹಾಕೊಂಡಿಲ್ಲ, ಬರೀ ಸ್ಟಿಕ್ಕರು. ಅವನು ವ್ಯಾಪಾರ ಆಯ್ತು ಅವನಿಗೆ. ಆ ಅರ್ಶನ ಕುಂಕುಮದಲ್ಲಿ ಇರುವಂತಹ ಮೆಡಿಸಿನಲ್ ವ್ಯಾಲ್ಯೂಸ್ ಎಷ್ಟಿದೆ. ಹೆಣ್ಮಕ್ಳು ಅಟ್ಲೀಸ್ಟ್ ಈಗ ಸ್ಟಿಕ್ಕರ್ ಹಾಕೊಂಡಿದ್ದಾರೆ, ಇನ್ನು ಮುಂದೆ ಹೋಗೋರು ಅದು ಇಲ್ಲ ಬಿಡಿ, ಬರೀ ಖಾಲಿ ಗೋಡೆ. ಯಾರು ಬೇಕಾದ್ರೂ ಹೋಗಿ ಏನ್ ಬೇಕಾದ್ರೂ ಹಚ್ಬೋದಲ್ಲಿ, ಹಾಗಾಗಿದೆ. ಬಟ್ ಈ ತರ ಹೇಳಿ ಹೇಳಿ ನೋಡಿ ಎಷ್ಟು ನಾವು ನಮ್ಮ ಸಂಸ್ಕೃತಿಯಿಂದ ನಾವು ಹೊರಗೆ ಬಂದಿದ್ದೀವಿ ಅಂತ. ಹಾಗಾಗಿ ನೀವೇನಾದ್ರೂ ಹಾಕೋಬೇಕಾದ್ರೆ ನೀವು ಹಾಕೋಬಹುದು, ಇನ್ನೊಬ್ರಿಗೂ ನಾಮ ಚೆನ್ನಾಗಿ ಹಾಕ್ಬೋದು. ಯಾವ ನಾಮ? ರಾಮನಾಮ. ಅದು ನಾಮ ನಾವು ಇಲ್ಲಿ ಹಾಕುವಂಥದ್ದು ಕೂಡ ಆ ಭಗವಂತನ ನಾಮಕ್ಕೊಂದು ಸಂಕೇತ, ಅದು ಭಗವಂತನ ಪಾದಕ್ಕೆ ಒಂದು ಸಂಕೇತ. ಆಯ್ತಾ? ನಾವು ಅಯ್ಯೋ ನಾವೆಲ್ಲ ಸ್ಪಿರಿಚುವಲ್, ರಿಲಿಜನ್ ಆರ್ ಸ್ಪಿರಿಚುವಾಲಿಟಿ ಆರ್ ನಾಟ್ ಡಿಫರೆಂಟ್ ಫ್ರಮ್ ಈಚ್ ಅದರ್ ಮೈ ಡಿಯರ್ಸ್. ನಾವೇನೋ ತುಂಬಾ ಸ್ಪಿರಿಚುವಲ್, ನಾವೇನೋ ಎನ್ಲೈಟೆಂಡ್ ಅನ್ಕೊಂಡು ನಮಗ್ ನಾವೇ ಏಮಾರಿಸ್ಕೊಳ್ಳೋದು. ಬೈ ಮೂವಿಂಗ್ ಅವೇ ಫ್ರಮ್ ಸರ್ಟನ್ ರಿಚುವಲ್ಸ್. ಐ ಆಮ್ ಸೊ ಹ್ಯಾಪಿ ಹಿಯರ್ ನಮ್ಮ ಪಿರಮಿಡ್ ಧ್ಯಾನಾಲಯದಲ್ಲಿ ನೋಡಿ ಇದೆಲ್ಲ ಆಗುವಂಥದ್ದು. ಇದು ಪ್ರತಿಯೊಂದಕ್ಕೊಂದು ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ನಾವು ಯಾಕೆ ಒಂದು ಕೋಸಂಬರಿ ಮಾಡ್ತಾ ಇದೀವಿ, ಯಾಕೆ ಒಂದು ಪಾನಕ ಮಾಡ್ತಾ ಇದೀವಿ, ಒಂದೊಂದು ಹಬ್ಬಕ್ಕೆ ನೋಡಿ. ಒಂದು ಹಬ್ಬಕ್ಕೆ ಮಾಡಿದ್ರೆ ಇನ್ನೊಂದು ಹಬ್ಬಕ್ಕಿಲ್ಲ. ಅವ್ರಿಗೆ ಎಲ್ಲದಕ್ಕೂ ಒಂದೇ ಬಿರಿಯಾನಿ, ಎಲ್ಲದಕ್ಕೂ ಒಂದೇ ಕೇಕ್, ಇನ್ನು ಬೇರೆ ಯಾವ್ದು ಇಲ್ಲ. ನಮ್ಮಲ್ಲಿ ಒಂದು ಹಬ್ಬಕ್ಕೆ ಮಾಡಿದ್ರೆ ಇನ್ನೊಂದು ಹಬ್ಬಕ್ಕೆ ಇದೆಯಾ ನೋಡಿ. ಎಸ್, ಯೋಚನೆ ಮಾಡಿ. ಆ ಒಂದೊಂದರಲ್ಲೂ ಇರುವಂತಹ ತಾತ್ಪರ್ಯಗಳು ನೋಡಿ. ಆ ಕ್ಲೈಮೇಟ್ ತಕ್ಕಂತಹ, ಅವಾಗಿರುವಂತಹ ಋತು ತಕ್ಕಂತಹ, ಅವಾಗಿರುವಂತಹ ವಾತಾವರಣ ತಕ್ಕಂತಹ, ಅವಾಗ ಏನು ಬೆಳೀತಾ ಇದೆ, ಪ್ರಕೃತಿ ಏನ್ ಕೊಡ್ತಾ ಇದೆ, ಅದಕ್ಕೆ ತಕ್ಕಂತಹ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಪೂರ್ವಜರು ಒಂದೊಂದನ್ನು ಯೋಚನೆ ಮಾಡಿ ಕೊಟ್ಟಿದ್ದಾರೆ ನೋಡಿ. ವಿ ಶುಡ್ ಥಿಂಕ್ ಆಫ್ ಆಲ್ ದೋಸ್. ಒಬ್ಬ ರಾಮನವಮಿ ಬಂದ್ರೆ ಎಷ್ಟೊಂದು ಜನ ವ್ಯಾಪಾರಿಗಳಿಗೆ ಸಮಾಜ ರೀತಿಯಲ್ಲಿ ಅವ್ರಿಗೆ ಎಷ್ಟೊಂದು ಇದಾಗ್ತಿದೆ. ಇಟ್ ಹ್ಯಾಸ್ ಅ ಸೋಷಿಯಲ್ ಸಿಗ್ನಿಫಿಕೆನ್ಸ್, ಇಟ್ ಹ್ಯಾಸ್ ಅ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್, ಇಟ್ ಹ್ಯಾಸ್ ಅ ಸೈಕಲಾಜಿಕಲ್ ಸಿಗ್ನಿಫಿಕೆನ್ಸ್. ಮಕ್ಕಳಿಗೆ ಬರುವಂತಹ ಒಂದು ಖುಷಿ. ಈಗ ಮಕ್ಕಳಿಗೆ ಏನಿಲ್ಲ, ಆ ಹಬ್ಬಗಳನ್ನು ಆಚರಿಸುವಾಗ ಅವರವ್ರದೇ ಆದಂತಹ ರೀತಿಯಾದಂತಹ ಒಂದಷ್ಟು ಮನೆಯಲ್ಲಿ ರೋಲ್ಸ್ ಇತ್ತು ನಮಗೆ. ಮಕ್ಕಳು ಮಾಡುವಂಥದ್ದು ಇತ್ತು, ತೋರಣ ಕಟ್ಟಬಹುದು ಅಥವಾ ತರಕಾರಿಗಳು ಕಟ್ ಮಾಡಿ ಕೊಡಬಹುದು, ದೇವರಿಗೆ ಅಲಂಕಾರ ಮಾಡಬಹುದು. ಮಕ್ಕಳು ಮಾಡುವಂಥದ್ದು ಅವ್ರಿಗಾದಿರ್ತದ್ದು, ದೊಡ್ಡವರು ಮಹಿಳೆಯರು ಮಾಡುವಂಥದ್ದು ಅವ್ರಿಗಾದಂಥದ್ದು, ಪುರುಷರಿಗೆ ಮಾಡೋದು ಅವರಾಗಿತ್ತು. ಎಲ್ಲ ನಾವು ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗಾಗಿ ಇಂಥ ಹಬ್ಬ ಆಚರಣೆಗಳು ಮಾಡುವಾಗ ಈ ಒಂದು ದೃಷ್ಟಿಯಲ್ಲಿ ಒಂದು ಅದಕ್ಕಾದ ಆಧ್ಯಾತ್ಮಿಕ ದೃಷ್ಟಿ ಅದು ಇದೆ. ಬಟ್ ಈವನ್ ಸಾಮಾಜಿಕ ದೃಷ್ಟಿ, ಒಂದು ಸಾಂಸ್ಕೃತಿಕ ದೃಷ್ಟಿ, ಒಂದು ಕಲಾತ್ಮಕ ದೃಷ್ಟಿ, ಒಂದು ವೈಜ್ಞಾನಿಕ ದೃಷ್ಟಿ, ಒಂದು ಕೌಟುಂಬಿಕ ದೃಷ್ಟಿ, ಕುಟುಂಬ ಎಲ್ಲರೂ ಸೇರುವಾಗ ಒಂದು ಮನೆ ಮಾಡಿ ಇನ್ನೊಂದು ಮನೆಗೆ ನಾವು ಕೊಡೋದು. ನವರಾತ್ರಿಯಲ್ಲಿ ಕೊಡ್ತಾರೆ ನೋಡಿ, ಒಬ್ರಿಗೊಬ್ರು ಅರ್ಶನ ಕುಂಕುಮ ಕೊಡೋದು ಎಷ್ಟು ಚೆನ್ನಾಗಿತ್ತು. ಹೋದ್ ನವರಾತ್ರಿಯಲ್ಲಿ ನಮ್ಮ ಅತ್ತೆ ಸೋದರತ್ತೆ ತುಂಬಾ ಹತ್ಕೊಳ್ತಾ ಇದ್ಲು. ಯಾಕೆ ಅಯ್ಯೋ ನೋಡಪ್ಪ ನನಗೇ ಬಂದ್ಬಿಟ್ಟಿದೆ ಅಂತ. ಯಾವ್ದನಿಗೆ ಅಲ್ಲ, ಊದುಬತ್ತಿ ಹೋಲಾಗಿರುವಂತ ಬ್ಲೌಸ್ ಪೀಸ್ ನನಗೇ ಬಂದ್ಬಿಟ್ಟಿದೆ ಅಂತ. ಯಾರು ಕೊಟ್ರು ಅಂತ? ಅದೇ ನನಗೆ ಕಲ್ಪನಾ ಕೊಟ್ರು. ನಿಮ್ಗೆ ಹೆಂಗ್ ಬಂತು ಕಲ್ಪನಾಯಿಂದ? ಅಲ್ಲ, ನಾನು ಅದನ್ನ ವಿಮಲಾ ಕೊಟ್ಟೆ, ವಿಮಲಾ ಅಮಲಾ ಕೊಟ್ಲು, ಅಮಲಾ ಕಲ್ಪನಾ ಕೊಟ್ಲು, ಕಲ್ಪನಾ ಪುನಃ ನನಗೆ ಕೊಟ್ಲು ಅಂತ. ರೊಟೇಷನ್, ಅದೇ ಕರ್ಮ ನೋಡಿ. ನಾವು ಮಾಡಿದ ಕರ್ಮ ನಮಗೆ ಬರುತ್ತೆ ಕರ್ಮ. ಬಟ್ ಜೋಕ್ಸ್ ಅ ಪಾರ್ಟ್, ಅದರಲ್ಲಿ ಒಂದು ಅದಕ್ಕೆ ಈಗ ಯಾರೋ ಒಂದು ವಾಟ್ಸಪ್ ಅಲ್ಲಿ ಒಂದು ರೀಲ್ ಬಂದಿತ್ತು. ಯಾರ ಮನೆಗೋ ಇದಕ್ಕೆ ಅರ್ಶನ ಕುಂಕುಮ ಗೌರಿ ಹಬ್ಬಕ್ಕೆ ಹೋಗುವಾಗ ಎಲ್ಲರೂ ಸೀರೆ ತಗೊಂಡು ಹೋಗ್ತಾ ಇದ್ರು. ಅವನ್ ಕೇಳಿದ, ಗಂಡ ಇದ್ದ, ಯಾಕೆ ಸೀರೆ ತಗೊಂಡ್ ಬರ್ತಾರೆ, ಇವಾಗ ಕೊಡ್ಬೇಕು ನೀವು? ಇಲ್ಲ, ಯಾವ್ದೋ ಬ್ಲೌಸ್ ಪೀಸ್ ಕೊಡ್ತಾರೆ, ನಮ್ಗೆ ಮ್ಯಾಚಿಂಗ್ ಆಗೋದಿಲ್ಲ, ಅದಕ್ಕೆ ನಮ್ಮ ಹತ್ರ ಇರೋ ಸೀರೆ ತಗೊಂಡೋಗಿ ನಾವೇ ಮ್ಯಾಚಿಂಗ್ ನೋಡ್ಕೊಂಡು ತಗೊಂಡ್ ಬಂದ್ಬಿಡ್ತೀವಿ ಅಂತ. ಇದು ಎಲ್ಲದೆಲ್ಲ ಒಂದು ಅರ್ಥ, ನಾವು ಕೊಡುವಂತ ಬಾಗಿನ ಕೊಡುವಂಥದ್ದು. ಹಾಗಾಗಿ ನಾವು ಧ್ಯಾನದಲ್ಲಿ ಹೋಗ್ತಾ ಇದೀವಿ, ಆಧ್ಯಾತ್ಮದಲ್ಲಿ ಹೋಗ್ತಾ ಇದೀವಿ ಅಂತಕ್ಕೋಸ್ಕರ ಈ ನಮ್ಮ ಸಂಸ್ಕೃತಿ ಸಂಸ್ಕಾರ ಹಬ್ಬ ಹರಿದಿನಗಳನ್ನ ನಾವು ಬಿಡಬಾರದು.
ಅದನ್ನೇ ನಮ್ಮ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ ಪ್ರತಿಯೊಂದು ಹಬ್ಬವನ್ನು ಇಷ್ಟು ವಿಜೃಂಭಣೆಯಿಂದ ನಮ್ಮ ಸ್ವಯಂ ಸೇವಕರೆಲ್ಲ ಆಚರಿಸ್ತಾ ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಜೋರಾಗಿ ಅವರಿಗೆಲ್ಲ ಒಂದು ಚಪ್ಪಾಳೆ ಕೊಡಿ. ಓಕೆ, ಇಲ್ಲಿ ಮಾಡ್ತೀವಿ ಅಷ್ಟೇ ಅಲ್ಲ, ಇದು ಎಲ್ಲರೂ ಸೇರಿ ಮಾಡಿದ್ರು. ಅದಕ್ಕೋಸ್ಕರ ಮನೆಯಲ್ಲಿ ಮಾಡೋದು ಬಿಡಬಾರದು, ನಾವು ಮನೆಯಲ್ಲೂ ಮಾಡಬೇಕು. ಅಟ್ಲೀಸ್ಟ್ ನಾವೇನೋ ಒಂದು ಇಲ್ಲಿ ಎಲ್ಲರಿಗೂ ಕೊಡೋದಾದ್ರೆ ಅಲ್ಲಿ ಅಟ್ಲೀಸ್ಟ್ ನಾವು ಮನೆಯಲ್ಲಿ ಇರೋರ್ಗಷ್ಟೇ ಮಾಡೋದು, ಮನೆ ಅಕ್ಕಪಕ್ಕ ಇರೋರ್ಗೂ ಕೊಡೋದು, ನಾವು ಅಷ್ಟನ್ನ ಮಾಡುವಂಥದ್ದು. ಪ್ರತಿಯೊಂದು ಹಬ್ಬಕ್ಕೂ ನಾವು ಕಂಟಿನ್ಯೂ ಎಲ್ಲರೂ ಮಾಡ್ತಾನೆ ಇದ್ದೀವಿ. ಬಟ್ ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸುಮಾರು ಜನಕ್ಕೆ ಒಂದು ಭ್ರಮೆ, ನಾನೀಗ ಎಲ್ಲ ಎನ್ಲೈಟೆಂಡ್ ಆಗ್ಬಿಟ್ಟಿದ್ದೀನಿ, ದೇವರಾಗ್ಬಿಟ್ಟಿದ್ದೀನಿ, ನನಗೆ ಪೂಜೆ ಮಾಡಿ. ನಾವು ದೇವರ ಪೂಜೆ ಮಾಡಬೇಕಾಗಿಲ್ಲ ಹಾಗೆ ಅನ್ಕೊಂಡಿದ್ರು ಹಿರಣ್ಯಕಶಿಪು ಹಿರಣ್ಯಾಕ್ಷರೆಲ್ಲರೂ ಕೂಡ. ಈ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ನಾವು ಎಷ್ಟು ಮಟ್ಟಕ್ಕೆ ಅರ್ಥ ಮಾಡ್ಕೊಳ್ತೀವಿ, ಎಷ್ಟು ಅಳವಡಿಸ್ಕೊಳ್ತೀವಿ, ಅದು ಎಲ್ಲಿದೆ? ಬರೀ ನಮ್ಮ ನಾಳಿಗೆಯಲ್ಲಿ ಇದೆಯಾ? ಐ ಆಮ್ ಗಾಡ್. ಪತ್ರಿ ಸಾರ್ ಎಲ್ಲರನ್ನೂ ನೋಡಿ, ಯು ಆರ್ ಫ್ರೆಂಡ್ಸ್, ಮಾಸ್ಟರ್ಸ್ ಅಂಡ್ ಗಾಡ್ಸ್ ಅಂತ ಹೇಳುವಾಗ ಇಟ್ ವಾಸ್ ನಾಟ್ ಜಸ್ಟ್ ಇನ್ ಹಿಸ್ ಟಂಗ್, ಇಟ್ ವಾಸ್ ಇನ್ ಹಿಸ್ ಹಾರ್ಟ್. ರಾಮಕೃಷ್ಣ ಪರಮಹಂಸರು ಅವರನ್ನ ವಿವೇಕಾನಂದರು ಅವತಾರ ವರಿಷ್ಠ ಅಂತ ಹೇಳಿದ್ರು. ಸುಮಾರು ಜನಕ್ಕೆ ಶ್ಲೋಕ ಗೊತ್ತಿದೆ, ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ರಾಮಕೃಷ್ಣರ ಅವತಾರ ವರಿಷ್ಠರು ಅಂದ್ರು, ಎಲ್ಲ ಅವತಾರರು ಶ್ರೇಷ್ಠ ಅಂತ ಹೇಳಿದ್ರು. ಯಾರು? ವಿವೇಕಾನಂದರು. ಹಂಗೆ ಹೇಳಿದ್ರ? ಯಾರೋ ಕೇಳಿದ್ರು, ನಿಮ್ ಗುರುಗಳನ್ನ ಅವತಾರ ವರಿಷ್ಠರು ಅಂತ ಹೇಳ್ಬಿಟ್ರಲ್ಲ, ಅವತಾರ ಬಂದಾಗ ಅವರೆಲ್ಲ ತುಂಬಾ ನೋಡಕ್ಕೆ ನರಸಿಂಹ ಅವತಾರನ ಹೆಂಗಿರ್ತಾರೆ, ರಾಮಕೃಷ್ಣ ಅಂದ್ರೆ ಹೆಂಗಿರ್ತಾರೆ, ಇವ್ರು ಏನೊಬ್ಬ ಮುದುಕಪ್ಪ ಹಂಗ್ ಕೂತಿರೋರು, ನಾನು ಅದು ಸ್ವಲ್ಪ ಅಲಂಕಾರ ಚೆನ್ನಾಗಿ ಮಾಡಿ ಇಟ್ಟಿದ್ದೀನಿ, ಅವ್ರಿಗೆ ಅದೂ ಇರ್ಲಿಲ್ಲ, ಬಟ್ಟೆನೇ ಮೈ ಮೇಲೆ ಇರೋದಿಲ್ಲ ಸಾಮಾನ್ಯ. ಹಂಗಿರುವಂತವ್ರು ಅವತಾರ ವರಿಷ್ಠ ಅಂತ ಹೇಳ್ತೀರಲ್ಲ. ಒಂದು ಅವತಾರ ಅಂದ್ರೆ ಅವ್ರ ಕೈಯಲ್ಲಿ ಅಸ್ತ್ರಶಸ್ತ್ರಗಳು ಇರಬೇಕಲ್ಲ, ಶಂಖಚಕ್ರ ಇರಬೇಕು, ಶಿವ ಅಂದ್ರೆ ತ್ರಿಶೂಲ ಇರಬೇಕು, ಗದೆ ಇರಬೇಕು, ರಾಮ ಅಂದ್ರೆ ಧನುಸ್ಸು ಬಾಣ ಇರಬೇಕು, ಕೃಷ್ಣ ಅಂದ್ರೆ ಚಕ್ರ. ಆತರ ಇವ್ರ ಕೈಯಲ್ಲಿ ಏನಿಲ್ಲ, ಸುಮ್ಮನೆ ಕೂತಿದ್ದಾರೆ. ಏನ್ ಅವ್ರ ಅಸ್ತ್ರ ಅಂದ್ರೆ ಕೇಳಕ್ಕೆ ವಿವೇಕಾನಂದರು ಹೇಳಿದ್ರು, ನಮ್ಮ ಗುರುಗಳಲ್ಲಿ ನಮಸ್ಕಾರಾಸ್ತ್ರ ಇತ್ತು. ನಮಸ್ಕಾರಾಸ್ತ್ರ, ಅದೇ ನಮಸ್ಕಾರಾಸ್ತ್ರ ಅಂದ್ರೆ ಯಾರೊಬ್ರು ನೋಡಿದಾಗ ಅವರು ನಮಸ್ಕಾರ ಮಾಡ್ತಾ ಇದ್ರು. ಯಾರು ನೋಡಿದ ತಕ್ಷಣ ಬಂದ್ರ ನನ್ ಗುರುಗಳು ಅಂತ ಹಿಂಗ್ ಮಾಡ್ತಿಲ್ಲ. ಈಗೆಲ್ಲ ನೀವು ನೋಡ್ತೀರಲ್ಲ ಟಿವಿನಲ್ಲಿ ಎಲ್ಲ, ಯಾರಿಗೂ ಅವ್ರ ಆಶೀರ್ವಾದ ಮಾಡಿಲ್ಲ, ಬದಲಿಗೆ ಅವ್ರು ನಮಸ್ಕಾರ ಮಾಡಿ ಅಷ್ಟು ತಗೊಳ್ತಿದ್ರು. ಯಾಕೆ? ಈ ಸ್ವಾದ ದೇವಿ ಕಾಳಿ ಇನ್ ದೆಮ್. ಹೌದು, ಮನೆಯಲ್ಲಿ ನಿಮ್ಮ ಮನೆಯವರು ಕೂಡ ಅವಾಗ ಕಾಳಿ ರೂಪ ತೋರಿಸ್ತಾ ಇರ್ತಾರೆ ನಿಮಗೆ. ಅದಲ್ಲ, ಅವ್ರು ಪ್ರತಿಯೊಬ್ಬರಲ್ಲೂ ತನ್ನ ಇಷ್ಟ ದೇವತೆಯಾದಂಥ ಕಾಳಿಯನ್ನು ಪ್ರತಿಯೊಬ್ಬರಲ್ಲೂ ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಮಾತೃರೂಪೇಣ ಸಂಸ್ಥಿತ ಅಂತ ಪ್ರತಿಯೊಬ್ಬರಲ್ಲೂ ನೋಡ್ತಾ ಇದ್ರು. ರಾಮನ್ನು ಎಲ್ಲಿ ನೋಡ್ತಾ ಇದ್ರು. ಗುರು ಕೃಪಾಂಜನ ಪಾಯೋ ಮೇರೆ ಬಾಯಿ, ಪಾಯೋ ಮೇರೆ ಬಾಯಿ, ರಾಮ ಬಿನಾ ಕಚು ಜಾನತ ನಾಯಿ, देखत नाही, अंदर राम ही बाहर राम ही, अंदर राम ही बाहर राम ही, जहां देखो वहां राजा राम ही, जाकत राम ही सोवत राम ही, जाकत राम ही सोवत राम ही, सपने में देखो सिया राम ही, कहत कबीरा अनुभवनी का, कहत कबीरा अनुभवनी का, जो देखो राम सरी का, गुरु कृपा अंजन पायो मेरे भाई, पायो मेरे भाई, राम बिना कछु जानत नाही, देखत नाही. ರಾಮ ಬಿನಾ ಕಚ್ಚು ಜಾನತ್ ನಾಹಿ ದೇಕತ್. ರಾಮನ ಬಿಟ್ರೆ ಇನ್ನೇನ್ ನೋಡಿಲ್ಲ. ಸೊ ಬಂದವರೆಲ್ಲ ಯಾರು ಇವರಿಗೆ? ಪರಮಹಂಸರಿಗೆ ರಾಮ. ಬಂದವರೆಲ್ಲ ಯಾರು? ದೇವಿ. ನಾವು ಹಿಂದಿಯಲ್ಲಿ ಒಂದು ಹಾಡು ಹೇಳ್ತೀವಿ, ರತ್ನ ಅವ್ರಿಗೆ ನೆನಪಿರ್ಬೋದು. चंदन है इस देश की माटी, तपोभूमि हर ग्राम है, हर बाला देवी की प्रतिमा, बच्चा बच्चा राम है ಅನ್ನುವಂಥದ್ದು. ಪ್ರತಿಯೊಬ್ಬ ಮಹಿಳೆಯರು ದೇವಿಯ ಸ್ವರೂಪ, ಪ್ರತಿಯೊಂದು ಪುರುಷರು ಕೂಡ ರಾಮನೇ ಅಂತ.
ನಾವು ಸುಮ್ಮನೆ ಅದೊಂದು ಔಪಚಾರಿಕವಾಗಿ ಹೇಳ್ತೀವಿ. ಬಟ್ ರಾಮಕೃಷ್ಣರು ಪ್ರತಿಯೊಬ್ಬರನ್ನು ನೋಡಿ ಅವರಿಗೆ ತನ್ನ ಯಾರು ನಮಸ್ಕಾರ ಮಾಡಕ್ ಬಿಡೋದಿಲ್ಲ. ತನ್ನ ನಮಸ್ಕಾರ ಮಾಡಕ್ ಬಂದವ್ರನ್ನ ಅವರು ಮೊದಲು ನಮಸ್ಕಾರ ಮಾಡ್ಬಿಡ್ತಾರೆ. ಅದು ಅಂತಹ ಪರಮಹಂಸರ ವಿಶೇಷತೆಯಾಗಿತ್ತು. ಸೊ ನಾನು ಮಾಡ್ತಾ ಅಹಂ ಬ್ರಹ್ಮಾಸ್ಮಿ ಹಿಂಗೆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಎಲ್ಲರೂ ಹೇಳ್ಕೊಂಡಿದ್ರು. ಸೊ ನಾವು ಹಿರಣ್ಯಾಕ್ಷ ಹಿರಣ್ಯಕಶಿಪು ಆಗ್ಬೇಕಾ, ರಾಮಕೃಷ್ಣ ಪರಮಹಂಸರು ವಿವೇಕಾನಂದ್ರ ಆಗ್ಬೇಕಾ, ಶಿರಡಿ ಬಾಬಾ ಆಗ್ಬೇಕಾ, ಮಹಾವತಾರ ಬಾಬಾ ಆಗ್ಬೇಕಾ ನಾವು ಅನ್ಕೋಬೇಕು. ಯಾವ ದಿಕ್ಕಿನಲ್ಲಿ ಹೇಳ್ತಾ ಇದ್ದೀವಿ ಅಲ್ವಾ? ಸೊ ನಾಲಿಗೆಯಲ್ಲಿ ಬರೀ ಹೇಳ್ತಾ ಇದ್ದೀವಾ, ಅಥವಾ ಹೃದಯದಲ್ಲಿ ಅದನ್ನ ನಾವು ಭಾವಿಸ್ತಾ ಇದ್ದೀವ, ಅಥವಾ ಆತ್ಮನ್ಯೇವಾತ್ಮನಾ ತುಷ್ಟ ಸಿದ್ಧ ಪ್ರಜ್ಞ ಸದೋಚ್ಯತೆ ಅಂತ ನಮ್ಮ ಆತ್ಮಸ್ಥಿತಿಯಲ್ಲಿ ನಾವು ನೆಲೆದಾಗಿ ಅಲ್ಲಿಂದ ಆ ಒಂದು ಅಹಂ ಬ್ರಹ್ಮಾಸ್ಮಿಯನ್ನು ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಸೊ ಇದೆಲ್ಲ ನಾವು ಹಬ್ಬ ಆಚರಿಸುವಾಗ ಈ ತತ್ವಗಳನ್ನೆಲ್ಲ ಕೂಡ, ಹಾಗಾಗಿ ನಾನೇನೋ ಆಗ್ಬಿಟ್ಟಿದೆ ಅಂತ ಹಬ್ಬಗಳನ್ನ ಬಿಡೋದು ಮಾಡಬಾರ್ದು, ಬಹಳ ತಪ್ಪಾಗತ್ತೆ. ಆಚರಿಸ್ತಾ ಬರಬೇಕು. ಅಂತಹ ಪರಮಹಂಸತ್ವವನ್ನು ಮಾಡಿದವರು ಕೂಡ ಅದೆಲ್ಲ ಬಿಡದೆ, ಅದಕ್ಕೆ ಉದಾಹರಣೆ ಪತ್ರಿಜಿ ಬುದ್ಧ ಪೂರ್ಣಿಮಾ, ಅದನ್ನು ಆಚರಿಸ್ತಾ ಆವಾಗ ನಾವೆಲ್ಲರೂ ಕೂಡ ಬೋಧಿಸತ್ವರಾಗಿ ಇರುವಂತಹ ಎಲ್ಲರೂ ಕೂಡ ಬುದ್ಧನಾಗಬೇಕು ಅನ್ನುವಂತಹ ಸಂದೇಶ ಬರ್ತಾ ಇರುತ್ತೆ. ಅದೇ ತರ ರಾಮನವಮಿ ಮಾಡುವಾಗ ನಮ್ಮಲ್ಲಿ ಇರುವಂತಹ ಆ ಆತ್ಮಾರಾಮನ ಜಾಗೃತಿ ಪಡಿಸಬೇಕು ಅಂತ ಸಂದೇಶ ಬರ್ತಾ ಇರುತ್ತೆ. ಕೃಷ್ಣ ಜನ್ಮಾಷ್ಟಮಿ ಮಾಡುವಾಗ ನಮ್ಮಲ್ಲಿ ಇರುವಂತಹ ಆ ಯೋಗೇಶ್ವರ, ನಮ್ಮಲ್ಲಿರುವಂತಹ ಗೀತಾಚಾರ್ಯ, ನಮ್ಮಲ್ಲಿರುವಂತಹ ಗೋವರ್ಧನ ಗಿರಿಧಾರಿ ಅವನು ಜಾಗೃತಿ ಆಗ್ಬೇಕು ಅನ್ನುವಂಥ ಸಂದೇಶ. ಹಾಗಾಗಿ ಇದೆಲ್ಲ ಹಬ್ಬಗಳನ್ನ ಆಚರಿಸ್ತಾ ಬರುವಂಥದ ಪ್ರಯೋಜನ. ಇನ್ನೊಂದು ಹೇಳ್ತಾ ನೋಡಿ, ರಾಮಾಯಣ ಅನ್ನುವಂಥದ್ದು ನಾವು ನೋಡುವಾಗ ಅದರ ಮತ್ತೆ ಅದೇ ತರ ಇನ್ನೊಂದು ಕಲ್ಪನೆ ನಮಗೆಲ್ಲ ಒಂದು ಇದು ಇಟ್ ಇಸ್ ಆಲ್ ಸುಮ್ಮನೆ ಕಲ್ಪನೆ. ರಾಮಾಯಣ ಕಲ್ಪನೆ ಆಗಿದ್ರೆ ಇವಾಗ ಬಂದಿರುವಂತ ಅಯೋಧ್ಯ ರಾಮ ಜನ್ಮಭೂಮಿ, ಇವತ್ತಿಗೂ ರಾಮಾಯಣ ಎಷ್ಟು ನಾವು ಬಿಲೀವ್ ಮಾಡೋದು ಇಟ್ ಹ್ಯಾಪಂಡ್ ಇನ್ ತ್ರೇತಾಯುಗ. ಈ ಕಲಿಯುಗದ ವರ್ಷ ನಮ್ಮ ಶಾಸ್ತ್ರ ಪ್ರಕಾರ 4,32,000 ವರ್ಷಗಳು. ಎಷ್ಟು? 4,32,000 years. ಅದರಲ್ಲಿ ಕೇವಲ 5,000 ಚಿಲ್ಲರೆ ವರ್ಷಗಳಷ್ಟೇ ಹೋಗಿದೆ. ಇನ್ನೂ ಬೇಕಾದಷ್ಟು ಬರೋದಿದೆ. ಹೌದಾ? ನಾವೆಲ್ಲ ನೋಡೋದಿಲ್ಲ ಬಿಡಿ, ಮೇ ಬಿ ಬೇರೆ ಲೋಕದಲ್ಲಿ ಎದ್ದು ನೋಡ್ತೀವಿ, ಅಥವಾ ಬೇರೆ ಫಾರ್ಮಲ್ಲಿ ಬಗ್ಗೆ ನೋಡ್ಬೋದು. ಇನ್ನು ಹೋಗ್ತಾ ಕಲಿ ಇನ್ನೂ ವರ್ಷಾಗ್ತಿರುತ್ತೆ. ಬಟ್ ಧ್ಯಾನ ಎಷ್ಟು ಹೆಚ್ಚಾಗ್ತಿರ, ಅದಕ್ಕೆ ಪತ್ರಿಜಿ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರಿ ಜಗತ್ ಆಗುವಾಗ ಈ ಕಲಿ ಕಲ್ಮಶ ನಾಶವಾಗತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಬರ್ತಿರೋದು, ಗೊತ್ತಾನೆ? ಸೊ ಕಲಿಯಲ್ಲಿ ಈಗಷ್ಟೇ ಪ್ರಾರಂಭ, ಕೃಷ್ಣಾವತಾರ ಮುಗಿಸಿ ದ್ವಾಪರ ಯುಗದಿಂದ ಕಲಿಯುಗ ಪ್ರಾರಂಭ ಆಗಿ 5,500 ವರ್ಷಗಳಷ್ಟೇ ಆಗಿದೆ. ಈಗ ಕಲಿಯುಗಕ್ಕಿಂತ ಹಿಂದಿನ ಯುಗ ಯಾವುದು? ದ್ವಾಪರ ಯುಗ. ಇದರ ಡಬಲ್. ಸೊ 4,32,000 years ಇಂಟು 2. ಅದಕ್ಕಿರುವಂತಹ ತ್ರೇತಾಯುಗಕ್ಕೆ ಇಂಟು 3, ಕೃತಯುಗ ಸತ್ಯಯುಗಕ್ಕೆ ಇಂಟು 4. ದಿಸ್ ದ ಯುಗ ಕ್ಯಾಲ್ಕುಲೇಷನ್. ಸೊ ಇವನ್ 4,32,000 ಇಂಟು 3 times ಓಲ್ಡರ್ ಟೈಮ್ ಅಲ್ಲಿ ರಾಮ ಬಂದಿರುವಂಥದ್ದು ಅಂತ ನಮ್ಮ ಶಾಸ್ತ್ರದ ಒಂದು ಇದು. ಬಟ್ ಈವನ್ ಈಗ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಇತ್ಯಾದಿ ನೋಡುವಾಗ ವಿ ಹ್ಯಾವ್ ಎವಿಡೆನ್ಸ್ ಫಾರ್ ನಾಟ್ ಲೆಸ್ ದನ್ 10,000 years. ಕೃಷ್ಣಾವತಾರ ಆಗೇನೆ 5,000 ವರ್ಷ ಆಗಿದೆ ನಾನು ಹೇಳ್ತೀನಿ. ಈಗ ಮಹಾಭಾರತದಲ್ಲಿ ಇರುವಂತಹ ಕಾಲ ನಿರ್ಣಯಗಳು, ಯುದ್ಧ ಯಾವಾಗಾಗಿತ್ತು, ಪಾಂಡವರ ಜನ್ಮ ಯಾವಾಗಾಗಿತ್ತು, ಕೃಷ್ಣ ಜನ್ಮ ಯಾವಾಗಾಗಿತ್ತು, ಅಲ್ಲಿ ಗ್ರಹಣ ಇತ್ಯಾದಿ ಅಮಾವಾಸ್ಯೆ ಇತ್ಯಾದಿ ಸುಮಾರು ಉಲ್ಲೇಖನಗಳಿದೆ. ಅದೆಲ್ಲವನ್ನು ತಗೊಂಡು ಸೈಂಟಿಸ್ಟ್, ಬೋತ್ ಇಂಡಿಯನ್ ಅಂಡ್ ವೆಸ್ಟರ್ನ್ ಸೈಂಟಿಸ್ಟ್, ಅದೆಲ್ಲ ಟೆಸ್ಟ್ ಮಾಡುವಾಗ ಅವರೊಂದಷ್ಟು ಟೈಮ್ ಫ್ರೇಮ್ಗೆ ದೇ ಹ್ಯಾವ್ ಡಿರೈವ್ಡ್ ಔಟ್. ಈಗ ನಮ್ಮ ಬೆಂಗಳೂರಲ್ಲೇ ಡಾಕ್ಟರ್ NS ರಾಜಾರಾಮ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇರುವಂತವರು, ಡಾಕ್ಟರ್ RN ಅಯ್ಯಂಗಾರ್, ಸುಮಾರು ಜನ ಅದರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಡೇವಿಡ್ ಫ್ರಾಲೆ, ಮಿಶೇಲ್ ಡ್ಯಾನಿನೋ ಅವರೆಲ್ಲ ಸುಮಾರು ವಿದೇಶಿಗಳು ಕೂಡ ರಿಸರ್ಚ್ ಮಾಡಿದ್ದಾರೆ. ಎಲ್ಲ ಮಾಡಿ ಅದಕ್ಕೆ ಕಾಲ ನಿರ್ಣಯ ಮಾಡಿರುವಂಥದ್ದು 5,500 ವರ್ಷಗಳಾಗಿದೆ ಅಂತ. ನೀವು ಕುರುಕ್ಷೇತ್ರಕ್ಕೆ ಹೋದ್ರೆ, ಕುರುಕ್ಷೇತ್ರ ಇದೆಯಲ್ಲ, ಎಲ್ಲಿದೆ? ಹರಿಯಾಣ ಸ್ಟೇಟ್ ಇದೆಯಾ? ಪಂಜಾಬ್, ಹರಿಯಾಣದಲ್ಲಿ ಕುರುಕ್ಷೇತ್ರ ಇದೆ. ಆ ಕುರುಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂ ಅಲ್ಲಿ ಆರ್ಕಿಯಾಲಜಿಕಲ್ ಆರ್ಟಿಫ್ಯಾಕ್ಟ್ಸ್ ತೆಗೆದಿದ್ದಾರೆ, ಆರ್ಕಿಯಾಲಜಿಕಲ್ ಎವಿಡೆನ್ಸಸ್. ಅದರಲ್ಲಿ ಏನಂದ್ರೆ ಅಲ್ಲಿ ಇರುವಂತಹ ಯುದ್ಧ ಭೂಮಿ ಅಂತ ಯಾವ್ದನ್ನ ಗುರುತಿಸ್ತಾರೋ ಅಲ್ಲಿ ತುಂಬಾ ಆರ್ಕಿಯಾಲಜಿಕಲ್ ರಿಸರ್ಚ್ ಎಲ್ಲ ಮಾಡುವಾಗ ಅಲ್ಲಿ 5,000 ವರ್ಷಗಳ ಹಿಂದೆ ಯುದ್ಧ ನಡೆದಿರುವಂತಹ ಪ್ರೂಫ್ಸ್ ಇದೆ. ಹ್ಯೂಮನ್ ರೆಮನೆನ್ಸ್, ಮನುಷ್ಯರು ಸಾವಿರಾರು ಕಟ್ಲೆಯಲ್ಲಿ ತೀರೋಗಿರೋದಕ್ಕೆ ಎವಿಡೆನ್ಸ್ ಆಗಿ ಬೇರೆ 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 ಬೋನ್ಸ್ ಇತ್ಯಾದಿ ಸಿಕ್ಕುವಂಥದ್ದು. ಮತ್ತು ರಥಚಕ್ರಗಳ ಇಂಪ್ರಿಂಟ್ಸ್, ಕುದುರೆಗಳು, 100 ಕುದುರೆಗಳ ಫುಟ್ ಇಂಪ್ರಿಂಟ್ಸ್ ಸಿಕ್ಕಿರುವಂಥದ್ದು ಇತ್ಯಾದಿ. ವಾರ್ ವೆಪನ್ಸ್, ಬ್ರೋಕನ್ ವಾರ್ ವೆಪನ್ಸ್ ಸಿಕ್ಕಿರುವಂಥದ್ದು. ಇದು ಎಲ್ಲವೂ ಕೂಡ
ನಮ್ಗದು ಗೊತ್ತಿಲ್ಲ, ನಮ್ಮ ಪಾಠಗಳಲ್ಲಿ ಹೇಳ್ಕೊಟ್ಟಿಲ್ಲ. ಯಾವುದೋ ಹರಪ್ಪನ್ ಮೊಹಂಜೋದಾರ ಒಂದಷ್ಟೇ ಹೇಳ್ಕೊಟ್ಟಿದ್ದಾರೆ ಬಿಟ್ರೆ ಹಿಸ್ಟ್ರಿಯಲ್ಲಿ ನಮ್ಮ ಪಾಠಗಳಲ್ಲಿ ಹೇಳ್ಕೊಟ್ಟಿಲ್ಲ. ಅಲ್ಲಿ ಹೋದ್ರೆ ಇಷ್ಟು ಒಂದು ಪ್ರೂಫ್ಸ್ ಇದೆ, ಕಣ್ಣಾರ್ ನಾವು ನೋಡಬಹುದು, ಎಲ್ಲ ರಿಸರ್ಚಸ್ ಮಾಡಿರುವಂತದ್ದು. ಇನ್ಫ್ಯಾಕ್ಟ್ ಅದರಲ್ಲಿ ಎಷ್ಟೋ ಜನ ಮುಸ್ಲಿಮ್ಸ್ ವೆಸ್ಟರ್ನ್ಸ್ ಎಲ್ಲ ಇನ್ಕ್ಲೂಡ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ರಾಮನ ಅಯೋಧ್ಯ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಮಾಡಿ ಪ್ರೂವ್ ಮಾಡಿದೆ ಒಬ್ರು ಮೊಹಮ್ಮದ್ ಅನ್ನುವಂತಹ ಕೇರಳೀಯ ಮುಸ್ಲಿಂ ಅವರೇ. ನಮ್ಮವರು ಅದನ್ನ ಬಚ್ಚಿಡಬೇಕು ಅಂತ ನೋಡಿದ್ರು, ಬಟ್ ಅವರು ಅದನ್ನ ಹೊರಗೆ ತಂದು ಕೋರ್ಟ್ ಅಲ್ಲಿ ಪ್ರೂವ್ ಮಾಡಿದವರು ಮೊಹಮ್ಮದ್ ಅನ್ನುವಂತಹ ಒಬ್ಬ ಮುಸ್ಲಿಂ. ಜೋರಾಗಿ ಚಪ್ಪಾಳೆ ಕೊಡಿ ಅವರಿಗೆ. ಇದರಲ್ಲಿ ಸತ್ಯ ಸತ್ಯ ಹೇಳಕ್ಕೆ ನಮ್ಮಲ್ಲಿ ಏನೋ ನಾಚಿಕೊಂಡಿರ್ತಾರೆ ಅಯೋಗ್ಯರು, ಬಟ್ ಸತ್ಯವಂತರು ಎಲ್ಲಾದ್ರೂ ಇರ್ತಾರೆ. ಅದಕ್ಕೆ ಧರ್ಮ ಬೇಕಿಲ್ಲ, ಅದಕ್ಕೆ ಮತ ಬೇಕಿಲ್ಲ, ಅದಕ್ಕೆ ಭಾಷೆ ಬೇಕಿಲ್ಲ, ರಾಷ್ಟ್ರ ಬೇಕಿಲ್ಲ, ರಾಜ್ಯ ಬೇಕಿಲ್ಲ, ಎಲ್ಲಾ ಕಡೆ ಇರ್ತಾರೆ. ಯಾಕೆ ಹೇಳ್ತೀನಿ, ಮಹಾಭಾರತವೇ ಆಗಿ 5500 ವರ್ಷಗಳ ಯುದ್ಧ ಆಗಿರೋದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂತಹ ನಿರ್ಣಯವು, ಸೈಂಟಿಫಿಕ್ ಆಗಿ ಸಿಕ್ಕಿರುವಂತಹ ನಿರ್ಣಯವು ಮ್ಯಾಚ್ ಆಗ್ತಿದೆ. ಇಟ್ ಇಸ್ 5500 ಇಯರ್ಸ್ ಓಲ್ಡ್ ಅನ್ನುವಂಥದ್ದು. ಇನ್ನು ಅದಕ್ಕೆ ಸರಸ್ವತಿ ವ್ಯಾಲಿ ಸಿವಿಲೈಸೇಷನ್, ಸುಮಾರು ವಿಷಯಗಳು ಇನ್ನು ಬೇಕಾದಷ್ಟಿದೆ. ಹಂಗ್ ನೋಡುವಾಗ ಇನ್ನು ಮಹಾಭಾರತದಲ್ಲೇ ಉಲ್ಲೇಖ ಆಗಿರುವಂಥದ್ದು ರಾಮಾಯಣ. ಮಹಾಭಾರತದಲ್ಲೇ ಪಾಂಡವರು ವನವಾಸ ಇರುವಾಗ ಋಷಿಗಳೆಲ್ಲ ಬಂದು ರಾಮ ಹೀಗ್ ಮಾಡಿದ ವನವಾಸದಲ್ಲಿ ಅಂತ ಅವರಿಗೆ ಕತೆ ಹೇಳುವಂಥದ್ದು ಬರುತ್ತೆ. ಸೊ ರಾಮಾಯಣವನ್ನು ಅಲ್ಲಿ ಉಲ್ಲೇಖನ ಮಾಡ್ತಾರೆ. ಸೊ ದಟ್ ಮೀನ್ಸ್ ರಾಮಾಯಣ ಇಸ್ ಮಚ್ ಮೋರ್ ಓಲ್ಡರ್ ದ್ಯಾನ್ ಮಹಾಭಾರತ. ಇಟ್ ಇಸ್ ಸಮಥಿಂಗ್ ವಿಚ್ ಹ್ಯಾಪೆಂಡ್. ಅಫ್ಕೋರ್ಸ್ ತತ್ವಾರ್ಥವಾಗಿ ನೋಡುವಾಗ ಇಟ್ಸ್ ಈವನ್ ನೌ ಹ್ಯಾಪನಿಂಗ್ ವಿದಿನ್. ವಿ ಶುಡ್ ಟೇಕ್ ದಟ್ ಭಾವನೆ, ಬಟ್ ವಿ ಶುಡ್ ನಾಟ್ ಇಗ್ನೋರ್, ವಿ ಶುಡ್ ನಾಟ್ ಫರ್ಗೆಟ್ ದಟ್ ಇಸ್ ಅ ಹಿಸ್ಟಾರಿಕಲ್ ಥಿಂಗ್ ವಿಚ್ ಹ್ಯಾಪೆಂಡ್. ನಮ್ಮಲ್ಲಿ ಸುಮಾರು ಜನ ಇಂಗ್ಲಿಷ್ ಅಲ್ಲಿ ಹೇಳುವಾಗ ಇಂಗ್ಲಿಷೇ ಗೊತ್ತಿಲ್ಲ ನಮಗೆ. ಆಸಿಫ್ ನಾವೇ ಬ್ರಿಟಿಷ್ ಶೇಕ್ಸ್ಪಿಯರ್ಗೆ ಮೊಮ್ಮಕ್ಕಳ ತರ ಮಾತಾಡ್ಕೊಳ್ತೀವಿ, ಇನ್ಕ್ಲೂಡಿಂಗ್ ಮೀ. ಅದು ಸರಿ ಗೊತ್ತಿಲ್ಲ ನಮಗೆ, ಆದ್ರೆ ನಮಗಷ್ಟೇ ಗೊತ್ತಿದೆ ಅಂತ ಅನ್ಕೊಂಡು ನಾವು ಅದಕ್ಕೋಸ್ಕರ ಮಾತಾಡ್ಕೊಳ್ತೀವಿ. ನಾವು ಸುಮಾರು ಜನ ನಾವು ಯೂಸ್ ಮಾಡೋದು ಪುರಾಣಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ರಿ ಪುರಾಣಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತ ಹೇಳಿ? ಓಲ್ಡ್ ಫೈನ್, ನಾಟ್ ಎಪಿಕ್. ಮೈಥಾಲಜಿ ಅಂತ ಹೇಳ್ತೀವಿ. ಮಿತ್ ಅಂದ್ರೆ ಏನು? ಸುಳ್ಳು. ನಮ್ಮ ಭಾಗವತ, ವರಾಹ ಪುರಾಣ, ಗರುಡ ಪುರಾಣ ಸುಳ್ಳ? ದೇ ಆರ್ ಎಕ್ಸಾಜರೇಷನ್ಸ್. ಪುರಾಣವೇ ಹೇಳುತ್ತೆ ದೇ ಆರ್ ಎಕ್ಸಾಜರೇಷನ್ಸ್, ಬಟ್ ದೇ ಆರ್ ನಾಟ್ ಫಾಲ್ಸ್. Therefore, again, one more practice which we should all live. ಯಾರೋ ಹೇಳಿರ್ಬೋದು, ನಮ್ಮ ದೊಡ್ಡವರೇ, ಅವರ ಭಾವನೆ ಹಂಗಿರಲ್ಲ. ಎಷ್ಟೋ ವಿಷಯಗಳು ವಿವೇಕಾನಂದರು ಪ್ರಸಂಗಾರ್ಥ ಫ್ಲೋನಲ್ಲಿ ಇಂಗ್ಲಿಷ್, ಯಾಕಂದ್ರೆ ಅವರೆಲ್ಲ ಮೊದಲು ಬ್ರಿಟಿಷ್ ಹೊರಗೆ ಹೋಗಿ ಇಂಗ್ಲಿಷ್ ಅಲ್ಲಿ ಮಾತಾಡುವಾಗ ಅದಕ್ಕೇನು ಸರಿಯಾದ ಪದ ಅಂತ ಗೊತ್ತಿರಲ್ಲ. ಸೊ ಈವನ್ ಸ್ವಾಮಿ ವಿವೇಕಾನಂದರು ಉಪಯೋಗಿಸಿರ್ತಾರೆ, ಅಥವಾ ಪತ್ರಿಜಿ ಅಂತವ್ರು ಉಪಯೋಗಿಸಿರ್ತಾರೆ. ಅವ್ರು ಮಾಡಿದೆಲ್ಲ ಕಣ್ಮುಚ್ಕೊಂಡು ಮಾಡಬೇಕು ಅಂತ ಇಲ್ಲ. ನಾವು ನಮ್ಮ ಸ್ವಯ ಬುದ್ಧಿಯನ್ನು ಉಪಯೋಗಿಸಿ ನಾವು ಮಾಡಬೇಕು. ಅವಾಗ ಮೈಥಾಲಜಿ ಅಂತ ಇಂಗ್ಲಿಷ್, ಪುರಾಣ ಅಂತ ನೀವು ಹೇಳಿ ಎಲ್ಲರಿಗೂ ಅರ್ಥ ಆಗುತ್ತೆ. ಇವತ್ತು ನಮ್ಮ ಯೋಗದಲ್ಲಿ ಇದಾರೆ ಮೂರ್ಖರು, ನಿಮ್ಮ ಯೋಗ ಸೋಕಾಲ್ಡ್ ಯೋಗ ಟೀಚರ್ಸ್, ಅವ್ರಿಗಿಂತ ಮೂರ್ಖರು ಯಾರಿಲ್ಲ. ಸನ್ ಸಲ್ಯೂಟೇಷನ್ಸ್ ಯಾವತ್ತಕ್ಕೆ? ಸೂರ್ಯ ನಮಸ್ಕಾರಕ್ಕೆ. ಫಸ್ಟ್ ಆಫ್ ಆಲ್, ಸೂರ್ಯ ಇಸ್ ನಾಟ್ ಸನ್ ಅಂಡ್ ನಮಸ್ಕಾರ ಇಸ್ ನಾಟ್ ಸಲ್ಯೂಟೇಷನ್. ಸಲ್ಯೂಟ್ ಇದಿಷ್ಟೇ ಸಲ್ಯೂಟ್. ನಮಸ್ಕಾರ ತದ್ವಿದ್ಧಿ ಪ್ರಣಿಪಾದೇನ ಪರಿಪ್ರಶ್ನೆಯನ. ನಮಸ್ಕಾರ, ನಮಸ್ತೆ ಅಸ್ತು ಭಗವನ್, ಅವನಲ್ಲಿರುವಂತಹ ಭಗವಂತನ ನೋಡಿ ನಾವು ಮಾಡುವಂತಹ ನಮಸ್ಕಾರ. ಅದಕ್ಕೆ ಅರ್ಥ ಇದೆ, ವ್ಯತ್ಯಾಸ ಇದೆ. ಸೊ ಸಲ್ಯೂಟೇಷನ್ ಕೆನಾಟ್ ಬಿಕಮ್ ನಮಸ್ಕಾರ. ಸೊ ಯೂಸ್ ನಮಸ್ಕಾರ ಓನ್ಲಿ. ನಮಸ್ಕಾರ ಅಂತ ನೀವು ಹೇಳಿದ್ರೆ ನಿಮಗೆ ಬೇಕಾದ್ರೆ ಅರ್ಥ ಆಗದೆ ಇರ್ಬೋದು, ನಿಮ್ಮ ಮನೆಯವ್ರಿಗೆ ಅರ್ಥ ಆಗದೆ ಇರ್ಬೋದು, ನಿಮ್ಮ ಪಕ್ಕದ ಮನೆಗೆ ಅರ್ಥ ಇರ್ಬೋದು, ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲಾ ದೇಶಕ್ಕೆ ಇವತ್ತು ಅರ್ಥ ಆಗ್ತಿದೆ ನಮಸ್ಕಾರ ಅಂತ ಹೇಳಿದ್ರೆ. ನಾವು ನೋಡಿದ್ರೆ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತ ಮೆಂಟಲ್ ತರ ಹೇಳ್ತಿರ್ತೀವಿ. ಅವ್ರಿಗೂ ನಮಸ್ತೆ ಅಂತ ತುಂಬಾ ಚೆನ್ನಾಗಿ ಹೇಳ್ತಾರೆ. ಆ ಸಂಸ್ಕೃತಿ ಅವ್ರಿಗೆ ಬಂದಿದೆ ಇವತ್ತು. ನಾವು ಅವ್ರು ನೋಡಿದ್ರೆ ನಾವು ಅಯ್ಯೋ ಅವ್ರಿಗೆ ಅರ್ಥ ಆಗಲ್ಲ ಅಂತ ಅನ್ಕೊಂಡು ಬರದೇ ಇರೋ ಇಂಗ್ಲಿಷ್ ಅಲ್ಲಿ ನಾವು ಇಂಪ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಬಟ್ ವಿ ಡೋಂಟ್ ಹ್ಯಾವ್ ಟು ಡೂ. ನಮ್ಮಲ್ಲಿ ನೋಡಿ ಎಷ್ಟೋ ಜನಕ್ಕೆ ಪಂಚೆ ಹುಡುಕಳ ಗೊತ್ತಿಲ್ಲ. ಸೀರೆನೂ ಅಷ್ಟೇ, ಹೋಗ್ತಾ ಇದ್ರೆ ರೆಡಿಮೇಡ್ ಬರ್ತಾ ಇದೆ. ಅದಕ್ಕೂ ಅದೇ ನಮಗ್ ಬಿಡಿ, ನಾವು ಯಾವಾಗ್ಲೂ ಇನ್ನು ಹೋಗ್ಬಿಟ್ಟಿದ್ವಿ. ಈಗ ನಿಮ್ ಗತಿನೂ ಹಂಗಾಗ್ಬಿಟ್ಟಿದೆ. ಆದ್ರೆ ಇಸ್ಕಾನ್ಗೆಲ್ಲ ಹೋಗಿ ನಾವು ಎಷ್ಟೊಂದು ಜನ ಫಾರಿನರ್ಸ್, ಎಷ್ಟು ಜನ ನಮ್ಮ ಸೀರೆ ಉಡ್ಕೊಂಡು, ನಮ್ಮ ಪಂಚೆ ಉಡ್ಕೊಂಡು, ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟು ಕಂಫರ್ಟಬಲ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಸುಮಾರು ಜನ ನಮ್ಗೆ ಗೊತ್ತಿಲ್ಲ, ನಮ್ಮ ಬಾಡಿಯಲ್ಲಿ ಆಗ್ತಿರುವಂತಹ ಸುಮಾರು ಫಿಸಿಯಲಾಜಿಕಲ್ ಚೇಂಜಸ್, ರೋಗಗಳೆಲ್ಲ ಬರೋದಕ್ಕೆ ಈವನ್ ಈ ಒಂದು ಡ್ರೆಸ್ಸಿಂಗ್ ಕೂಡ ಕಾರಣ. ಈಗ ನಾವೇನೋ ಹೊರಗಡೆ ಇದನ್ನ ಹಾಕೊಂಡಿದೀವಿ, ಇನ್ನು ಒಳಗಡೆ ಅದು ಜಾಕಿನೋ ಬಾಕಿನೋ ಅಷ್ಟೇ ನಾನು ಹಾಕೊಂಡಿರೋದು.
ಅಲ್ಲಿಂದ ಶುರುವಾಗಿ ಕೌಪೀನವಂತಹ ಕಲುಭಾಗ್ಯವಂತಹ ನಮ್ಮ ಶಾಸ್ತ್ರ ಹೇಳುತ್ತೆ. ಕೌಪೀನವಂತಹ ಕಲುಭಾಗ್ಯ, ಆ ಕೌಪೀನದಿಂದ ಒಂದು ಕಾರಣ ಇದೆ ರೀ. ಫ್ರಮ್ ದೇರ್ ಪ್ರಥಮ ವಸ್ತ್ರ ಅಂತಾರೆ. ಅದಕ್ಕೆ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದೆ. ವೈ ವಿ ಶುಡ್ ವಿಯರ್, ಹೌ ವಿ ಶುಡ್ ವಿಯರ್ ಅಂತ ಶುರುವಾಗಿ ಇವತ್ತಿಗೆಲ್ಲ ನಾವು ಅದಕ್ಕೆ ಹೋಗ್ಬಿಟ್ಟು ನಮ್ಮ ಎಲ್ಲ ಕಾರಣಗಳು, ವ್ಯಾಧಿಗಳೆಲ್ಲ ಬರೋದಕ್ಕೆಲ್ಲ ಕಾರಣ. ಇರಲಿ, ಏನಕ್ಕೆ ಬಂದೆ, ಆತರ ನಮಸ್ಕಾರ. ಯೋಗದಲ್ಲಿ ಸುಮಾರು ಇದಕ್ಕೆ, ಇದು ಟ್ರೀ ಪಾಸ್, ಡಾಗ್ ಪಾಸ್, ಡಾಂಕಿ ಪಾಸ್ ಬೇಕಿಲ್ಲ. ನಾವು ಆಸನದ ಹೆಸರು ಹೇಳಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಆ ಹೆಸರು ಹೇಳೋದ್ರಲ್ಲೇ ಒಂದು ಮಂತ್ರ ಇದೆ. ಈಗ ನಾಗರತ್ನ ಅಂತ ಹೇಳುವಾಗ ಅದರಲ್ಲೇ ಒಂದು ಅದರಲ್ಲಿ ಒಂದು ಪವರ್ ಇದೆ. ಸುಜಾತ ಅಂತ ನೀವು ಹೇಳುವಾಗ, ವಿಜಯಕುಮಾರ್ ಅಂತ ನೀವು ಹೇಳುವಾಗ ಅದರಲ್ಲೇ ಒಂದು ಶಕ್ತಿ ಇದೆ. ನೀವು ಸ್ನೇಕ್ ಸ್ಟೋನ್, ಸ್ನೇಕ್ ಜ್ವಲ್, ಸ್ನೇಕ್ ಜಮ್ ಏನೋ ಹೇಳಿ, ಏನಿದೆ ಅದರಲ್ಲಿ? ಆ ನಾಗ ಅಂತ ಹೇಳುವಾಗ, ನಾಗ ಇಸ್ ನಾಟ್ ಎ ಮಿಯರ್ ಸ್ನೇಕ್. ನಾಗ ಅಂದ್ರೆ ಅದು ನಮ್ಗೆ ನಾಗ ಅಂತ ಹೇಳಿದ ತಕ್ಷಣ ನಮಗೆ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ಇಂದ ಎಷ್ಟೋ ವಿಷಯಗಳು ನೆನಪಾಗುತ್ತೆ ನಮಗೆ. ಅದೇ ತರ ಇಂಗ್ಲಿಷ್ ಅಲ್ಲಿ ಸುಮಾರು ವಿಷಯಗಳು ಟ್ರಾನ್ಸ್ಲೇಟ್ ಮಾಡಕ್ ಆಗೋದಿಲ್ಲ. ಈ ಮೈಥಾಲಜಿ ಅಂತ ಹೇಳುವಂತಹ ಒಂದು ಪೈತಿಕಾರ್ತನೋ, ಒಂದು ಉಚ್ಚತನ, ಅದನ್ನು ಬಿಡಬೇಕು ಇಲ್ಲಿರೋರು ಮತ್ತೆ ಇವತ್ತಿಂದ. ಅವರ್ ಪುರಾಣಾಸ್ ಆರ್ ನಾಟ್ ಮೈಥಾಲಜಿ. ಎಪಿಕ್ ಟು ಸಮ್ ಎಕ್ಸ್ಟೆಂಟ್ ಓಕೆ. ಎಪಿಕ್ ಅಂತ ಹೇಳ್ತೀವಲ್ಲ, ರಾಮಾಯಣ ಮಹಾಭಾರತ ಯಾವುದು? ಇತಿಹಾಸ. ಇತಿಹಾಸ ಅಂದ್ರೆ ದಿಸ್ ಇಸ್ ಹೌ ಇಟ್ ಹ್ಯಾಪನ್. ಹಿಸ್ಟಾರಿಕಲಿ ಇಟ್ ಇಸ್ ವೆರಿ ವೆಲ್ ಪ್ರೂವ್ಡ್, ಎಸ್ಟಾಬ್ಲಿಷ್ಡ್. ಅದಕ್ಕೆ ಇತಿಹಾಸ. ನಮ್ಮಲ್ಲಿ ನೋಡಿ ಎಷ್ಟು ಅವ್ರಿಗೆ ಆ ಜ್ಞಾನ ಇತ್ತು ವ್ಯಾಸರಿಗೆ. ಹಾಗಾಗಿ ಎರಡೇ ರಾಮಾಯಣ ಮಹಾಭಾರತವನ್ನು ಇತಿಹಾಸ ಅಂತ ಹೇಳಿದ್ದಾರೆ. ಇನ್ನೊಂದು ಭಾಗವತವನ್ನ ಇತಿಹಾಸ ಅಂತ ಹೇಳಿಲ್ಲ. ಇನ್ನೊಂದು ವರಾಹ ಪುರಾಣ, ವಾಯುಪುರಾಣ, ಅಗ್ನಿಪುರಾಣ, ಶಿವಪುರಾಣ, ಗರುಡ ಪುರಾಣ, ಸ್ಕಂದ ಪುರಾಣ, ಎಷ್ಟೊಂದು 18 ಪುರಾಣ ಹೇಳಿಲ್ಲ. ರಾಮಾಯಣ ಮಹಾಭಾರತ ಹಿಸ್ಟಾರಿಕಲಿ ವಿಚ್ ಹ್ಯಾಪನ್ಡ್, ವಿ ಹ್ಯಾವ್ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ಫಾರ್ ಇಟ್, ಪ್ಲೇಸಸ್ ಇವತ್ತಿಗೂ ಇದೆ. ಪುರಾಣದಲ್ಲಿ ಒಂದು 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 ಸ್ಥಳ ಇರುತ್ತೆ, ಪುರಾಣದಲ್ಲೂ ಸುಮಾರು ಇರುತ್ತೆ. ಬಟ್ ಆದ್ರೆ ಯು ಕೆನಾಟ್ ಲಿಟ್ರಲಿ ಗೋ ಅಂಡ್ ಸರ್ಚ್ ಫಾರ್ ಸೋಸ್ ಪ್ಲೇಸಸ್. ದೇರ್ ಕ್ಯಾನ್ ಬಿ ಇಮ್ಯಾಜಿನರಿ ಪ್ಲೇಸಸ್. ಬಟ್ ಇತಿಹಾಸದಲ್ಲಿ ಶೃಂಗಿಬೇರಪುರ ಗುಹಾ ಬಂದಿರುವಂಥದ್ದು ಇವತ್ತಿಗೂ ಇದೆ. ಪ್ರಾಗ್ ಜ್ಯೋತಿಷಪುರ, ನರಕಾಸುರ ಇದ್ದಿರುವಂತಹ ಸ್ಥಳ ಅಸ್ಸಾಂ, ಅಲ್ಲಿಂದ ಬಂದಿದ್ದಾನೆ ಹುಡುಗ, ಓಡಾಡ್ತಾ ನೋಡಬ್ಬ ಸುಶಾಂತ್. ಅಸ್ಸಾಂ ಪ್ರತಿಯೊಂದು ಸ್ಥಳವು, ವಿದರ್ಭ, ಮಹಾರಾಷ್ಟ್ರದಲ್ಲಿ ರುಕ್ಮಿಣಿಯ ಸ್ಥಳ, ಪ್ರತಿಯೊಂದು ಇವತ್ತಕ್ಕೆ ಇದೆ. ನಮ್ಮ ರಾಮಾಯಣ ರಾಮಾಯಣ ಅಂತೂ 100% ಇದೆ. ಮಹಾಭಾರತದಲ್ಲೂ ಪ್ರತಿಯೊಂದು ಇದೆ. ಸೊ ಪ್ಲೇಸಸ್ ಇದೆ, ಅಲ್ಲಿನ ಏನು ಇತ್ತು ಅದಕ್ಕಾದಂತಹ ಎವಿಡೆನ್ಸ್. ಮೇ ಬಿ ದ ಕರೆಂಟ್ ಸ್ಟ್ರಕ್ಚರ್ ಇಸ್ ನಾಟ್ ದ ಸೇಮ್. ಟುಡೇ ಯು ಗೋ ಟು ರಾಮ್ ಜನ್ಮ ಭೂಮಿ, ದ ಸ್ಟ್ರಕ್ಚರ್ ವಾಟ್ ವಿ ಸಿ ಇಸ್ ಲೈಕ್ ದಿಸ್. ಬಟ್ ವಾಟ್ ವುಡ್ ಹ್ಯಾವ್ ಬೀನ್ ಇಟ್ ಥೌಸಂಡ್ಸ್ ಆಫ್ ಇಯರ್ಸ್ ಬಿಫೋರ್ ವಾಸ್ ಡಿಫರೆಂಟ್. ಬಾಬರ್ ಬಂದ ಹೊಡೆದಾಕಿದ. ಬಟ್ ಆ ಸ್ಥಳ ಇವತ್ತಿಗೂ ಇದ್ದಿರುವಂತದ್ದು ಪ್ರೂಫ್ಸ್ ಇದೆಯಲ್ಲ. ಆ ಸರಯೂ ನದಿ ಇವತ್ತಿಗೂ ಇದೆಯಲ್ಲ. ಆ ಗಂಗಾ ನದಿ, ತ್ರಿವೇಣಿ ಸಂಗಮ ಎಲ್ಲ ಇವತ್ತಿಗೂ ಇದೆಯಲ್ಲ. ಅದು ಇತಿಹಾಸ. ಪುರಾ ಅಂತ ಬಂದಾಗ ಪುರಾ ಅಭಿನವಂ. ಪುರಾ ಅಂದ್ರೆ ಏನರ್ಥ? ಓಲ್ಡ್, ಏನ್ಷಿಯಂಟ್. ಅಭಿನವ ಅಂದ್ರೆ ನ್ಯೂ, ನೌ, ಇವನ್ ನೌ. ಇವನ್ ನೌ ಅಭಿನವ. ನಾವು ಅಭಿನವ ಅಂತ ಹೆಸರಿಡ್ತೀವಲ್ಲ, ಅಂದ್ರೆ ಏನರ್ಥ? ತದೇವ ರಮ್ಯಂ ರುಚಿರಂ ನವಂ ನವಂ. ಈಗಲೂ ಹೊಸದಾಗಿ ಇರುವಂಥದ್ದು, ಹಳೆ ಬೇರು ಹೊಸ ಚಿಗುರು ಅಂತ ಏನ್ ಹೇಳ್ತೀವಿ, ಅದೇ ಪುರಾಣ. ಪುರಾ ಅಭಿನವಂ ಅಂದ್ರೆ ಕತೆಗಳು ಹಳೆಯದು, ಅದರ ತಾತ್ಪರ್ಯ, ಅದರ ಸಂದೇಶ ಹೊಸದು, ಇವತ್ತಿಗೂ ಇರುವಂತ ರೆಲವೆಂಟ್ ಆಗಿ ಇರುವಂಥದ್ದು. ಪುರಾಣ ಲಕ್ಷಣಗಳಂತ ಇದೆ. ಆ ಪುರಾಣ ಲಕ್ಷಣಗಳಲ್ಲಿ ಒಂದು ಅದಕ್ಕೆ ಅರ್ಥವಾದ ಅಂತ ಇದೆ. ಅರ್ಥವಾದ ಅಂದ್ರೆ ಏನು? ಈಗ ನಾನೊಂದು ಪ್ರವಚನ ಹೇಳ್ತಿರುವಾಗ ಒಂದು ವಿಷಯವನ್ನ ನಿಮಗೆ ಅರ್ಥ ಮಾಡಿಸಕ್ಕೋಸ್ಕರ ನಾನು ಏನ್ ಮಾಡ್ಬೋದು, ಒಂದು ಕಥೆಯನ್ನು ಸುಮ್ಮನೆ ಹೀಗೆ ಹೇಳ್ತೀನಿ. ಒಂದಿನ ನಾಗರತ್ನ ಅವ್ರ ಮನೆಗೆ ನಾನು ಹೋಗೇ ಇಲ್ಲ, ಕರೆದೇ ಇಲ್ಲ ಅವರು. ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ನಾಗರತ್ನ ಮನೆಗೆ ಹೋದೆ. ಅವತ್ತು ಅವ್ರು ಹಿಂಗ್ ಮಾಡಿ ಸುಮ್ಮನೆ ಒಂದು ಪ್ರಸಂಗಾರ್ಥ ಒಂದು ಸ್ಪಾಟ್ ಅಲ್ಲಿ ನಾನು ಒಂದು ಕಥೆಯನ್ನು ಸೃಷ್ಟಿ ಮಾಡಿ, ನಾನಂತೂ ಇದು ಸ್ಪೆಷಲಿಸ್ಟ್. ಹೋಗದೆ ಇರೋರ ಕಥೆ ಹೆಸರೇ ತಗೊಂಡು ಅವ್ರ ತಲೆಯೆಲ್ಲ ನಾನು ರುಬ್ಬಿಡ್ತೀನಿ. ಆ ತರ ಪ್ರಸಂಗಾರ್ಥ ಒಂದು ವಿಷಯವನ್ನ ಹೇಳಲಿಕ್ಕೆ ಒಂದು ಅದು ಕ್ಯಾರೆಕ್ಟರ್ಸ್ ಕುಡ್ ಬಿ ದ ಸೇಮ್. ರಾಮನ ಕಥೆ ತಗೊಂಡಿರ್ತಾರೆ, ಸೀತೆಯ ಹೆಸರು ತಗೊಂಡಿರ್ತಾರೆ, ಕೃಷ್ಣ ತಗೊಂಡಿರ್ತಾರೆ, ರಾಧೆ ತಗೊಂಡಿರ್ತಾರೆ, ಗಣೇಶ ತಗೊಂಡಿರ್ತಾರೆ, ಸುಬ್ರಹ್ಮಣ್ಯ ತಗೊಂಡಿರ್ತಾರೆ, ಶನಿ, ರಾಹು, ಕೇತು ತಗೊಂಡಿರ್ತಾರೆ. ಹೆಸರು, ಕ್ಯಾರೆಕ್ಟರ್ಸ್ ಆರ್ ದ ಸೇಮ್. ಬಟ್ ದ ಸಿಚುವೇಶನ್ ಕ್ರಿಯೇಟೆಡ್ ಕುಡ್ ಬಿ ಇಮ್ಯಾಜಿನೇಷನ್ ಆರ್ ಎಕ್ಸಾಜರೇಷನ್. ರೈಟ್? ಇಟ್ ಇಸ್ ಕಾಲ್ಡ್ ಎಕ್ಸಾಜರೇಷನ್, ನಾಟ್ ಇವನ್ ಇಮ್ಯಾಜಿನೇಷನ್. ಸ್ವಲ್ಪ ಎಕ್ಸಾಜರೇಷನ್ ಅಂತ. ಎಕ್ಸಾಜರೇಷನ್ ಯಾತಕ್ಕೆ ಅಂದ್ರೆ ಟು ಕ್ರಿಯೇಟ್ ಅನ್ ಇಂಪ್ಯಾಕ್ಟ್ ಎಫೆಕ್ಟ್, ಟು ಗಿವ್ ಅ ರೆಲೆವೆಂಟ್ ಮೆಸೇಜ್. ವಾಟ್ ಶುಡ್ ವಿ ಟೇಕ್ ದೇರ್?
ದ ಮೆಸೇಜ್ ಇಸ್ ಮೋರ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಕೈಲಾಸದಲ್ಲಿ ಒಂದು ಕಾಲದಲ್ಲಿ ಶಿವ ಪಾರ್ವತಿ ಇದ್ರು. ಸುಬ್ಬುಬಯ್ಯ ಅವರ ಪೂರ್ವಾಶ್ರಮದಲ್ಲಿ ಪೂರ್ವ ಜನ್ಮದಲ್ಲಿ ನಾರದನಾಗಿದ್ದಾಗ ಬೆಂಗಳೂರಿನಿಂದ ಒಂದು ಮಾವಿನ ಹಣ್ಣು ತಗೊಂಡು ಕೈಲಾಸಕ್ಕೆ ಹೋದ್ರು, ಕೊಟ್ರು. ಯಾರಿಗೆ? ಈಶ್ವರನಿಗೆ. ಶಿವ ಪಾರ್ವತಿ ಕೊಟ್ರು. ಪಾರ್ವತಿ ಕಟ್ ಮಾಡಿ ಮಕ್ಕಳು ಕೊಡೋಣ ಅಂತ ಬಂದಾಗ ಸುಬ್ಬುಬಯ್ಯ ಏನ್ ಹೇಳಿದ್ರು? ಕಟ್ ಮಾಡಬಾರ್ದು, ಅದನ್ನ ಹಾಗೆ ತಗೋಬೇಕು ಅಂದ್ರು. ಶಿವ ಏನ್ ಮಾಡಿದ ಕಂಡೀಷನು? ಯಾರು 3 ಸುತ್ತು ಬರ್ತಾರೆ, ಫಸ್ಟ್ ಬರ್ತಾರೆ, ಕೊಡ್ತೀವಿ ಅಂತ. ತಕ್ಷಣ ಸುಬ್ರಹ್ಮಣ್ಯ ಹೊರಟ್ರು. ಯಾವ್ದ್ರಲ್ಲಿ? ಅವರ ನವಿಲು ಸೂಪರ್ ಜೆಟ್ ಅವ್ರ ಹತ್ರ ಇರುವಂತಹ ಒಂದು ಫ್ಲೈಟ್ ಇತ್ತು, ಅಥವಾ ರಾಕೆಟ್ ಇತ್ತು. ರಾಕೆಟ್ ಲಾಂಚ್ ಮಾಡಿಕೊಂಡು ಎಲ್ಲ ಕಡೆ ಹೋದ್ರು. ಅಷ್ಟುವರೆಗೂ ಗಣೇಶ ಏನ್ ಮಾಡ್ತಿದ್ದ? ಕೂತ್ಕೊಂಡು ಕಡುಬು ತಿಂತ ಇದ್ದ. ಆಚೆ ಬರ್ತಾನೆ ತಕ್ಷಣ ಸುತ್ಕೊಂಡ್ ಬಂದ, ಕಣ್ ತಗೊಂಡ. ಗೊತ್ತಿದೆ. ವಿ ಕ್ಯಾನ್ ಲಿಟ್ರಲಿ ಟೇಕ್ ದಿಸ್. ನಿಜವಾಗ್ಲು ಹೇಗೆ ನವಿಲು ಮೇಲೆ ಕೂತ್ಕೊಂಡು ಹೋಗಕ್ಕಾಗತ್ತೇನ್ರಿ? ನವಿಲಷ್ಟು ಹೋಗುತ್ತಾ? ಲಾಜಿಕ್ ಆಗಿ ಹೋಗ್ಬಾರ್ದು. ಇದರಲ್ಲಿ ಏನ್ ನಾವು ತಗೋಬೇಕು? ಗಣೇಶನ ಪಿತೃಭಕ್ತಿ, ಮಾತೃಭಕ್ತಿ. ಮಾತಾ ಚ ಪಾರ್ವತಿ ದೇವಿ, ಪಿತಾ ದೇವೋ ಮಹೇಶ್ವರ, ಬಾಂಧವ ಶಿವಭಕ್ತಾನಾಂ ಸ್ವದೇಶೋ ಭುವನತ್ರಯಂ. ಈ ಭುವನತ್ರಯವನ್ನು ತಿರುಗಿದ್ರು ಸುಬ್ರಹ್ಮಣ್ಯ. ಆದ್ರೆ ಆ ಭುವನತ್ರಯವನ್ನು ತಂದೆ ತಾಯಲ್ಲೇ ಕಂಡಿದ್ರು. ಯಾರು? ಗಣೇಶ. ಈ ಸಂದೇಶ ಮುಖ್ಯ. ನೀವು ಕಥೆಯಲ್ಲಿ ಇಟ್ಕೊಂಡು ಲಾಜಿಕಲ್ ಥಿಂಕ್ ಮಾಡಬಾರದು. ಇದು ಅರ್ಥವಾದ. ಅಫ್ಕೋರ್ಸ್ ಇದಕ್ಕೂ ನಾವು ನಮ್ಮ ಗುರುಗಳು ಇದಕ್ಕೆ ವೈಜ್ಞಾನಿಕವಾಗಿ ಇದಕ್ಕೂ ಹೇಳ್ತಾರೆ. ಒಂದು ರೀಸನ್ ಹೇಳ್ತಾರೆ. ಏನು? ಸುಬ್ರಹ್ಮಣ್ಯ ಯಾರಂದ್ರೆ ನಮ್ಮ ಸೈಂಟಿಸ್ಟ್ಗಳು. ನಮ್ಮ ಸೈಂಟಿಸ್ಟ್ಗಳ ಏನ್ ಮಾಡ್ತಾರೆ? ರಿಸರ್ಚ್ ಮಾಡ್ತಾರೆ. ರಿಸರ್ಚ್ ಮಾಡೋದು ಯಾತಕ್ಕೆ? ಸತ್ಯಾನ್ವೇಷಣೆ. ಸೈಂಟಿಸ್ಟ್ ರಿಸರ್ಚ್ ಮಾಡೋದು ಸತ್ಯಾನ್ವೇಷಣೆನೇ. ಅವ್ರಿಗೂ ಕೂಡ ಸತ್ಯವನ್ನ ಕಂಡಿಡ್ಲಿಕ್ಕೆ ಬಾಹ್ಯದಲ್ಲಿ ಅವ್ರು ಸಂಶೋಧನೆಗಳು ಮಾಡ್ತಾ ಮಾಡ್ತಾ ಕಂಡಿಡಿತಾ ಇದ್ದಾರೆ. ಕಂಡಿಡಿದು ಇವತ್ತಿಗೆ ಅವರು ಕೂಡ ಏನ್ ಮಾತಾಡ್ತಾರೆ? ಕಾನ್ಶಿಯಸ್ನೆಸ್, ಗಾಡ್ಸ್ ಪಾರ್ಟಿಕಲ್, ಕಿಗ್ಸ್ ಬೋಸಾನ್ ಪಾರ್ಟಿಕಲ್ ಅಂತೆಲ್ಲ ಮಾತಾಡ್ತಾರೆ. ಕಾನ್ಶಿಯಸ್ನೆಸ್ ಬೇಸ್ ಅಂತ ಏನ್ ಮಾತಾಡ್ತಿದ್ದಾರೆ ಅದು ಭಗವಂತನ ಬಗ್ಗೆನೆ, ಚೈತನ್ಯದ ಬಗ್ಗೆನೆ ಅವ್ರು ಮಾತಾಡ್ತಿದ್ದಾರೆ. ಅದನ್ನ ಋಷಿ ಮುನಿಗಳು ಏನ್ ಮಾಡಿದ್ರು? ಆಗಿನ ಕಾಲದ ಎಲ್ಲಾರು ಹೋಗಿದ್ರಾ? ಎಲ್ಲೂ ಹೋಗಿಲ್ಲ. ಕಣ್ ಮುಚ್ಚಿದ್ರು, ಕಾಲ್ ಕ್ರಾಸ್ ಮಾಡಿದ್ರು, ಕೈ ಕ್ರಾಸ್ ಮಾಡಿದ್ರು, ಉಸಿರಾಟವನ್ನು ಗಮನಿಸಿದ್ರು, ಧ್ಯಾನವನ್ನ ಮಾಡಿದ್ರು. ಮಾಡಿದಾಗ ಇಡೀ ವಿಶ್ವದಲ್ಲಿ ಏನಿತ್ತು, ಬ್ರಹ್ಮಾಂಡದಲ್ಲಿ ಏನಿತ್ತು ಎಲ್ಲವನ್ನು ಇಲ್ಲೇ ಕಂಡುಕೊಂಡ್ರು ಅವರು. ಮೇಕಿಂಗ್ ದೇರ್ ಓನ್ ಬಾಡಿ ಆಸ್ ಅ ಲ್ಯಾಬೋರೇಟರಿ. They did not go anywhere else, sitting here. So our rishis are Ganesha and modern scientists are Subramanya ಅನ್ನುವಂತ ರೀತಿಯಲ್ಲಿ ಅದನ್ನು ಹೇಳ್ತಾರೆ. ನೋಡಿ, ಇದರಲ್ಲಿ ಎಷ್ಟೊಂದು ತಾತ್ಪರ್ಯ ಇದೆ. ಆ ರೀತಿಗೆ ಪ್ರತಿಯೊಂದು ನಮ್ಮ ಕಥೆಗಳಲ್ಲೂ ಕೂಡ ಇದೇನು ಪುರಾಣ, ಇದು ವ್ಯರ್ಥ ಅಂತ ನಾವು ನಿಷೇಧ ಮಾಡಬಾರದು. ಹಾಗಾಗಿ ದೇ ಆರ್ ನಾಟ್ mythologies. ಪುರಾಣ ಇಸ್ ಪುರಾಣ. ದೇ ಆರ್ ಏನ್ಷಿಯಂಟ್ ಸ್ಟೋರೀಸ್ ವಿಚ್ ಆರ್ ಈವನ್ ಟುಡೇ ಸಮ್ ರೆಲೆವೆನ್ಸ್. ನಾನು ಇದು ಯಾಕೆ ಹೇಳ್ತೀನಿ? ಇದೇ ರೀತಿಯಲ್ಲಿ ರಾಮನ ಹೆಸರಲ್ಲಿ, ಸೀತೆ ಹೆಸರಲ್ಲಿ ಕೂಡ ಕೆಲವೊಂದು ಕಥೆಗಳಿರುತ್ತೆ. ದೇ ಆರ್ ನಾಟ್ ಇತಿಹಾಸ, ದೇ ಆರ್ ಫ್ರಮ್ ಪುರಾಣಸ್. ನಾವು ಯಾವ್ದು ಇತಿಹಾಸ, ಯಾವ್ದು ಪುರಾಣ? ಇತಿಹಾಸದಲ್ಲಿ ಇರೋದು ಸತ್ಯ, ಅದು ಕರೆಕ್ಟ್ ಆಗಿ ಬರೆದಿರುವಂಥದ್ದು. ಪುರಾಣವಾಗಿ ಇರುವಂತ, ಫಾರ್ ಎಕ್ಸಾಂಪಲ್, ರಾಮನ ಬಗ್ಗೆ ಒಂದು ಗ್ರಂಥ ಇದೆ, ಯೋಗ ವಾಸಿಷ್ಠ ಅಂತ ಒಂದು ಗ್ರಂಥ ಇದೆ. ನಮ್ಮ ಯೋಗದಲ್ಲಿ ತಮ್ಮ ಮುಖ್ಯವಾದ ಮನ ಪ್ರಶಮನ ಉಪಾಯ ಯೋಗ ಇತ್ಯಭಿಧೀಯತೆ ಅಂತ ಯೋಗಕ್ಕಿರುವಂತಹ ಒಂದು ಡೆಫಿನೇಷನ್ ಅನ್ನ ವಸಿಷ್ಠ ಮಹರ್ಷಿ ಕೊಟ್ಟರು ಅಂತ ಒಂದು ಹೇಳ್ತೀವಿ. ಈ ಗ್ರಂಥ ಯಾವುದು? ಯೋಗ ವಾಸಿಷ್ಠ. ಈ ಯೋಗ ವಾಸಿಷ್ಠ ಯಾರಿಗೆ ಉಪದೇಶ ಮಾಡಿದ್ದು? ವಸಿಷ್ಠರಾದಂತಹ ಗುರುಗಳು ರಾಮನಿಗೆ ಉಪದೇಶ ಮಾಡಿದ್ದು. ಯಾವಾಗ? ರಾಮನಿಗೆ ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿ, ಡಿಪ್ರೆಷನ್ ಬಂದಾಗ. ಇದು ರಾಮಾಯಣಕ್ಕೆ ವಿರುದ್ಧವಾಗಿರುವಂಥದ್ದು. ವಾಲ್ಮೀಕಿ ರಾಮಾಯಣದ ಪ್ರಕಾರ ನೀವು ನೋಡಿದ್ರೆ ಇದಕ್ಕೆ ವಿರುದ್ಧವಾಗಿರುವಂತ ವಾಲ್ಮೀಕಿ, ಯಾಕಂದ್ರೆ ಈ ಇಸ್ ಅ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸೋರ್ಸ್ ಫಾರ್ ರಾಮಾಯಣ. ವೈ? ಬಿಕಾಸ್ ಈಸ್ ಅ ಕಾಂಟೆಂಪ್ರರಿಯನ್. ಈಗ ಪತ್ರಿಜಿ ಬಗ್ಗೆ ನಾವ್ ಯಾರಾದ್ರೂ ಹೇಳ್ಬೇಕು ಅನ್ಕೊಳ್ಳಿ, ನಮ್ಮಲ್ಲಿ ಇರೋರಲ್ಲೇ ಜಾಸ್ತಿ ಯಾರಕ್ಕೆ ರೈಟ್ಸ್ ಇರುತ್ತೆ ಅಂದ್ರೆ ವಿರೂಪಾಕ್ಷಿ ಇರ್ಬೋದು, ನಮ್ಮ ಕೋಟೇಶ್ವರ ಇರ್ಬೋದು. ಯಾಕಂದ್ರೆ ತುಂಬಾ ನಾವು ನೋಡಿದೀವಿ, ತುಂಬಾ ಓಡಾಡಿದ್ದಾರೆ, ಅವ್ರ ಬೈಸ್ಕೊಂಡಿದ್ದಾರೆ, ಒಡಿಸ್ಕೊಂಡಿದ್ದಾರೆ. ಅಂತವ್ರಿಗೆ ಇನ್ನೂ ಜಾಸ್ತಿ ಗೊತ್ತಿರುತ್ತೆ. ಅರ್ಥ ಆಗ್ತಿದೆಯಾ ನಾನು ಹೇಳೋದು? ಬಿಕಾಸ್ ಯು ಹ್ಯಾವ್ ಸೀನ್ ಹಿಮ್ ಮೋರ್ ಕ್ಲೋಸ್ಲಿ. ವಿ ಸಿ ಎಕ್ಸ್ಟ್ರಾದಲ್ಲಿ ನಾವೇನೋ ಕಾರ್ಯಕ್ರಮದಲ್ಲಿ ನೋಡಿರ್ತೀವಿ, ಅಪ್ಪಪ್ಪ ಅಂದ್ರೆ ಒಂದೆರಡು ಸತಿ ನಮಗೆ ಶೇಖರಣೆ ಕೊಟ್ಟಿರ್ತಾರೆ, ಒಂದೆರಡು ಸತಿ ಮಾತಾಡಿರ್ತಾರೆ, ಅವ್ರ ಮಾತುಗಳು ಕೇಳಿರ್ತೀವಿ. ಬಟ್ ಅಬೌಟ್ ಇಸ್ ಲೈಫ್, ಪೀಪಲ್ ಹೂ ಆರ್ ಮೋರ್ ಕ್ಲೋಸರ್, ಮೋರ್ ಕಾಂಟೆಂಪ್ರರಿಯನ್ಸ್ ಫಾರ್ ಹಿಮ್. ಇನ್ನು ಎಲ್ಲರಿಗಿಂತ ಜಾಸ್ತಿ ಬರೆಯಕ್ಕೆ ಸಾಧ್ಯ ಇದೆ ಅಂದ್ರೆ ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ. ಬಿಕಾಸ್ ಶಿ ಹಸ್ ಸೀನ್, ಇನ್ನೊಂದು ಅದಕ್ಕೆ ಅವ್ರಿಗೆ ಇಂಟರ್ವ್ಯೂಸ್ ಚಂದ್ರು ಅವರೆಲ್ಲ ಮಾಡಿದ್ರು ನೋಡಿ. ಎಷ್ಟು ಅದಕ್ಕೆ ಹೆಸರು ಮರ್ತ್ಬಿಟ್ಟೆ ನಾನು. ಒಂದು PMC ಯಲ್ಲಿ ಸ್ವರ್ಣಾಮೃತ ಅವ್ರ ಅನುಭವಗಳನ್ನ ಅವ್ರು ಹೇಳ್ತಾರೆ. ಶಿ ಈಸ್ ದ ಮೋಸ್ಟ್ ಅಥೆಂಟಿಕ್ ಬಿಕಾಸ್ ಜೊತೆಯಲ್ಲಿ ಇರುವಂತವ್ರು, ಸಹಧರ್ಮಿಣಿ ಅವರು. ಆ ತರ ಹಿಯರ್ ವಾಲ್ಮೀಕಿ ಇಸ್ ಅ ಕಾಂಟೆಂಪ್ರರಿಯನ್.
Because Valmiki starts his Ramayana with a question, Konavasmin Sampratam Yoge Loke Gunavan Kasya Viryavan Dharmagyascha Kritanyascha Satyavakyo Dridhavrataha Charitrena Chakoyuktaha Satyavakyo Dridhavrataha Sadaika Priyadarshanaha. ನಮ್ಮ ವೇದಗಳಲ್ಲಿ ಇಷ್ಟೊಂದು ಗುಣಗಳೆಲ್ಲ ಹೇಳಿದಾರಲ್ಲ, ಇಸ್ ಇಟ್ ಪಾಸಿಬಲ್ ಫಾರ್ ಸಮ್ ಒನ್ ಟು ಫಾಲೋ ಆಲ್ ದೋಸ್? ಸಾಧ್ಯ ಇದೆಯಾ? ಯಾವಾಗ? ಈ ಕಲಿಯುಗದಲ್ಲಿ ಕೇಳ್ತಿಲ್ಲ, ತ್ರೇತಾಯುಗದಲ್ಲೇ ಕೇಳ್ತಿದ್ದಾರೆ. ಯಾರೋ ಇದ್ರು ರೀ, ಹರಿಶ್ಚಂದ್ರ ಇದ್ದು, ಅವನು ಈಗಿಲ್ಲಪ್ಪ. ಯಾರೊಬ್ಬ ಇದ್ದ, ಭಗೀರಥ ಇದ್ದ, ಅವನು ಈಗಿಲ್ಲಪ್ಪ. ಐ ಶುಡ್ ಗೋ ನೌ ಅಂಡ್ ಟೇಕ್ ಅ ಸೆಲ್ಫಿ ವಿತ್ ಹಿಮ್ ಅಂಡ್ ಕಮ್. ಈಗ ನೋಡಿ, ನಾವಿದೆಲ್ಲ ಹೇಳ್ತಿರ್ತೀವಲ್ಲ, ನಮ್ಮ ಮಕ್ಕಳಿಗೆ ಯಾಕೆ ಫಾಲೋ ಮಾಡಕ್ಕೆ ಅವ್ರಿಗೆ ಬರೋದಿಲ್ಲ ಅಂದ್ರೆ, ಅವ್ರಿಗೆ ದೇ ವಾಂಟ್ ಅ ಕಾಂಟೆಂಪರರಿ ಎಕ್ಸಾಂಪಲ್. ಇಫ್ ದೇ ಸಿ ಸಮ್ವನ್ ಹೂ ಇಸ್ ಫಾಲೋಯಿಂಗ್ ದಟ್ ದೇ ವಿಲ್ ಫಾಲೋ. ನಮ್ಮ ಮನೇಲಿ ಏನಾಗ್ತಿದೆ, ನಾವು ಹೇಳೋದೊಂದು ಮಾಡೋದೊಂದು, ಹೌದಲ್ವಾ? ಎಲ್ಲ ತುಂಬೊತ್ತಿಂದ ಕೂತಿದ್ದೀರಾ, ಬೋರ್ ಆಗ್ತಿದೆಯಲ್ಲ, ಎಲ್ಲ ಎದ್ದೇಳಿ ನೋಡೋಣ. ಎಲ್ಲರೂ ಎದ್ದೇಳಿ, ಎಲ್ಲರೂ ಎದ್ದೇಳಿ. ನೀವೆಲ್ಲ ಹಿಂಗೆದ್ರೆ ನನ್ ಕಾಣಿಸೋ, ನಾನು ತುಂಬಾ ಕುಳ್ಳ, ನಾನು ಇದ್ರ ಮೇಲೆ ನಿಂತ್ಕೊಳ್ತೀನಿ. ಓಕೆ, ಏನಾಗಲ್ಲ, ಚೇರ್ ಸ್ಟ್ರಾಂಗ್ ಆಗಿದೆ. ಓಕೆನಾ? ಈಗ ನಿಂತಿದ್ದೀರಲ್ಲ, ಇದಕ್ಕೆ ಉತ್ತಿಷ್ಟ ಅಂತೀವಿ. ಏನಂತೀವಿ? ಕೂತ್ಕೊಳ್ಳಕ್ಕೆ ಏನಂತೀವಿ? ಉಪವಿಶ. ಉಪವಿಶ, ಉತ್ತಿಷ್ಟ. ಪರಿವೃತ ಅಂದ್ರೆ ತಿರುಗಬೇಕು, ಪರಿವೃತ. ಓಕೆ, ರೆಡಿ? ನಿಧಾನಕ್ಕೆ. ಈಗೊಂದು ಪರೀಕ್ಷೆ. ನಾನು ಹೇಳೋದನ್ನ ನೀವೆಲ್ಲ ಸರಿಗೆ ಮಾಡಬೇಕು. ನಾನು ಹೇಳೋದನ್ನ ಮಾಡಬೇಕು. ಮಾಡ್ತೀರಾ? ನೋಡೋಣ. ಉತ್ತಿಷ್ಟ. ನೋಡಿ, ಅವರಷ್ಟೇ ಎಲ್ಲರೂ, ಇವರೆಲ್ಲ ನೀವೆಲ್ಲ ಫೈಲು. ಪ್ರೊಫೆಸರ್ ಫೈಲು, ಆಡಿಟರ್ ಫೈಲು, ಕಟ್ಟಿಮನೆಯವ್ರ ಫೈಲು, ಸಂಸ್ಕೃತ ಮೇಸ್ಟ್ರು ಫೈಲು. ಉತ್ತಿಷ್ಟ, ಉಪವಿಶ, ಉತ್ತಿಷ್ಟ, ಉತ್ತಿಷ್ಟ. ನೀವು ಫೈಲು, ಆಟಕ್ಕೆ ಬಿಟ್ರು. ಉಪವಿಶ, ಪರಿವೃತ. Yes, good. You can give a good clap. ಒಂದು ಸಣ್ಣ ಆಟ ಆಡಿದ್ವಿ. ಮೂರೇ ವಿಷಯನ ಹೇಳಿದೆ: ಉತ್ತಿಷ್ಟ, ಉಪವಿಶ, ಪರಿವೃತ. ಇಷ್ಟೇ. ಇದರಲ್ಲಿ ಕೆಲವರು ರಾಂಗ್ ಆದ್ರಲ್ಲ, ಕೆಲವರು ರಾಂಗ್ ಆದ್ರು. ಯಾಕೆ ರಾಂಗ್ ಆದ್ರು? ಕೇಳಿಸ್ಕೊಂಡ್ರು, ಜೊತೆಯಲ್ಲಿ ನನ್ನನ್ನು ನೋಡಿದ್ರು. ದೇ ಫಾಲೋಡ್ ಮೀ ವಾಟ್ ಐ ವಾಸ್ ಡೂಯಿಂಗ್, ನಾಟ್ ಐ ವಾಸ್ ಸೇಯಿಂಗ್. ಇಲ್ಲಿ ಮಿಸ್ಟೇಕ್ ಯಾರ್ದು? ನಿಮ್ದಲ್ಲ. ಯಾರ್ದು ಮಿಸ್ಟೇಕು? ನಂದು. ಯಾಕಂದ್ರೆ ನಾನು ಹೇಳಿದೊಂದಾಗಿತ್ತು, ಮಾಡಿದೊಂದಾಗಿತ್ತು. ಗೊತ್ತಾಯ್ತಾ? ನಾನು ಹೇಳಿದೊಂದಾಗಿತ್ತು, ಮಾಡಿದೊಂದಾಗಿತ್ತು. ನೀವೇನ್ ಮಾಡಿದ್ರಿ ಪಾಪ? ನಾನು ಮಾಡೋದನ್ನ ನೋಡಿದ್ರಿ. ಆಯ್ತಾ? ನಾನು ಹೇಳಿದೇನೋ, ನಿಮ್ ಕಂಡೀಷನ್ ಏನಿತ್ತು? ಡೂ ವಾಟ್ ಐ ಸೇ. ಬಟ್ ವಿಲ್ ಪೀಪಲ್ ಡೂ ವಾಟ್ ದೇ ಸೇ? ನೋ. ಕೃಷ್ಣ ಅದಕ್ಕೆ ನಮ್ಮ ಒಂದು ಗಾದೆ ತಮಿಳಲ್ಲಿ ಹೇಳ್ತಾರೆ, ರಾಮನ இருந்த மாதிரி இருக்கணும், கிருஷ்ணன் சொன்ன மாதிரி நடக்கணும். ராமா இருந்த மாதிரி இருக்கணும், கிருஷ்ணா சொன்ன மாதிரி. கற்பார் ராமபிரானையல்லால் மற்றும் கற்பರೋ, ಕೇಳ್ಪಾರ್ ಕೇಶವನ್ ಕೀರ್ತಿಯಲ್ಲಾಲ್ மற்றும் ಕೇಳ್ಪರೋ. ಕೇಳಬೇಕು ಯಾವುದನ್ನ? ಕೇಶವ ಹೇಳುದನ್ನ. ಮಾಡಬೇಕು ಯಾವುದನ್ನ? ಕೃಷ್ಣ ಹೇಳಿದ. ಕೃಷ್ಣ ಮಾಡಿದ್ರೆ ಮಾಡ್ತೀವಿ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ನಮ್ಮಮ್ಮ ಬಿಡ್ತಾರೆ. ಆಗತ್ತಾ? ಮಣ್ಣು ತಿನ್ಬಿಟ್ಟು ನಾವು ಕೃಷ್ಣ ಕೃಷ್ಣ ಎಸ್ ಮಮ್ಮ, ಈಟಿಂಗ್ ಮಡ್ ನೋ ಮಮ್ಮ, ಟೆಲ್ಲಿಂಗ್ ಲೈ ನೋ ಮಮ್ಮ, ಓಪನ್ ಯರ್ ಮೌತ್, ಹಾ ಕೋಲ್ಗೇಟ್ ಟೂತ್ ಪೇಸ್ಟ್ ಅಷ್ಟೇ ಕಾಣುತ್ತೆ. ಕೃಷ್ಣ ಮೌತ್ ಓಪನ್ ಮಾಡಿದ್ರೆ ಇಡೀ ಪ್ರಪಂಚ ಕಾಣಿಸ್ತಿತ್ತು. ತಾಯಿಗೆ ಬಾಯಲ್ಲಿ ಜಗವನ್ನು ತೋರಿದ ಜಗದೋದಾರಣ ಅಲ್ವಾ? ಆಯ್ತು ಬಿಡಿ, ರಾಸಲೀಲೆ ಯಾವ್ದು ಮಾಡೋಣ, ಹೌದಾ? ಕೃಷ್ಣ ಅಷ್ಟು ಗರ್ಲ್ ಫ್ರೆಂಡ್ಸ್ ಇಟ್ಕೊಂಡಿದ್ದ. ರಾಸಲಿ ನಮ್ಮಪ್ಪ ಕೇಳ್ತಾ ಇದ್ರು, ಏನ್ ಕೃಷ್ಣ ಕೃಷ್ಣ ಅಂತ? ನಾನು ತುಂಬ ಕೃಷ್ಣ ಭಕ್ತ ಅಲ್ಲ. ಕೃಷ್ಣ ಕೃಷ್ಣ ಅಂತ ಯಾಕೆ? ನಾನು ಇನ್ನೊಂದು ಮದುವೆ ಮಾಡ್ಕೊಳ್ತೀನಿ ಕೃಷ್ಣನ್ ತರ ಅಂತ. ಮಾಡ್ಕೋಬೇಡ ಅಂತಿಲ್ಲಪ್ಪ. ನಮ್ಮ ಅಮ್ಮನ ಜೊತೆಯಲ್ಲಿ ಒಂದು ದಿನ ಆದ್ರೂ ಜಗಳ ಮಾಡದೆ ನೀನು ನೆಮ್ಮದಿಯಾಗಿದ್ರೆ ಇನ್ನೊಂದೆರಡು ಚಿಕ್ಕಮ್ಮಂದ್ರ ಮಾಡ್ಕೋ, ಯಾರು ಬೇಡ ಅಂದ್ರು. ಕೃಷ್ಣ when he did the Rasa Leela with 16,108 gopis, he was one Krishna, one gopi, one Krishna, one gopi, one Krishna, one gopi. One Jivatma, one Paramatma, one Jivatma, one Paramatma, one Jivatma, one Paramatma. ಅಷ್ಟು ರೂಪ ತಗೊಳಕ್ಕಾಗಿತ್ತು. ನಿಮ್ಗಾಗತ್ತೇನ್ರಿ? ಆಗಲ್ಲ. ಅದರಿಂದ ಕೃಷ್ಣ ಲೀಲೆ ಮಾಡಬೇಡ್ರಿ. ಮದ್ವೆ ಮಾಡ್ಕೊಂಡಿದ್ದ 16,108 ಜನನ ಮದ್ವೆ, ಗೋಪೀಸ್ ಗರ್ಲ್ ಫ್ರೆಂಡ್ಸ್.
ಅದು ನಾವು ಬೇಕಾದ್ರೆ ಗರ್ಲ್ ಫ್ರೆಂಡ್ಸ್ ಕಾಲೇಜಲ್ಲಿ ಸುಮಾರು ಇಟ್ಕೊಳ್ಳಿ, ಪರವಾಗಿಲ್ಲ, ಬೇಡ ಅಂತಿಲ್ಲ. ಮದುವೆ ಆಗುವಾಗ ಕೃಷ್ಣ ಮಾಡ್ಕೊಂಡಿದ್ದ ಎಷ್ಟು ಜನರನ್ನ? 16,108 ಜನರ ಮಾಡ್ಕೊಂಡ. ಆದ್ರೆ 16,108 ಜನಕ್ಕೆ ಒಬ್ಬ ಕೃಷ್ಣನಾಗಿದ್ದ. ಅದು ಕತೆ ಬರುತ್ತೆ, ಭಾಗವತ ನಾರದ ಹೋಗಿ ನೋಡ್ತಾರೆ ಮನೆ ಮನೆಗೆ ಎಲ್ಲ ಕತೆ ಬರುತ್ತೆ. ನಮಗದು ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಹಾಗಾಗಿ ಕೃಷ್ಣ ಹೇಳಿರೋದನ್ನ ನಾವು ಆಚರಿಸ್ಬೇಕು. ಗೀತೆಯಲ್ಲಿ ತಸ್ಮಾತ್ ಯೋಗಿ ಭವ ಅಂತ ಹೇಳಿದ್ರ ಆಗ್ಬೇಕು. ಬಟ್ ಹೇಗಿರಬೇಕು? ಉದಾಹರಣೆ ಕೃಷ್ಣನ್ ಫಾಲೋ ಮಾಡೋಕ್ಕಾಗೋದಿಲ್ಲ. ಎಲ್ಲಿ ಬರಬೇಕು ಉದಾಹರಣೆಗೆ? ರಾಮನಿಗೆ ಬರಬೇಕು. ರಾಮ ನಡೆದಂಗೆ ನಾಡಬೇಕು. ಈಗ ನಾನೇನ್ ಮಾಡಿದೆ? ಐ ಡಿಡ್ ಸಮಥಿಂಗ್, ಐ ಸೆಡ್ ಸಮಥಿಂಗ್. ಹೂ ಇಸ್ ಕಾಲ್ಡ್ ಅ ಮಹಾತ್ಮ? ಯಾರನ್ನ ಮಹಾತ್ಮ ಅಂತೀವಿ? ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ. ಯಾರು ಮನಸ್ಸಿನಲ್ಲಿ, ವಾಕ್ನಲ್ಲಿ, ಕೆಲಸದಲ್ಲಿ, ಎಲ್ಲದಲ್ಲೂ ಒಂದೇ ಇಟ್ಕೊಂಡಿದ್ದಾರೋ ಅವ್ರನ್ನ ಮಹಾತ್ಮ ಅಂತೀವಿ. ರಾಮ ಒಂದು ಮಹಾತ್ಮ, ಬುದ್ಧ ಅದಕ್ಕೆ ಮಹಾತ್ಮ, ಪರಮಹಂಸ ಅದಕ್ಕೆ ಮಹಾತ್ಮ, ವಿವೇಕಾನಂದ ಅದಕ್ಕೆ ಮಹಾತ್ಮ, ಬಸವಣ್ಣ ಅದಕ್ಕೆ ಮಹಾತ್ಮ. ಯಾಕಂದ್ರೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ. ಅಂತಹ ರಾಮ ಅವನು ಹೇಳಿದ್ದು ಮಾಡಿದ್ದು ಎಲ್ಲ ಒಂದಾಗಿರುತ್ತೆ. ಹಾಗಾಗಿ ಏನ್ ಹೇಳಿದೆ? ಈಗ ವಾಲ್ಮೀಕಿಯ ಹುಡುಕಾಟ ಏನಿತ್ತು? ಈ ಸಮಕಾಲದಲ್ಲಿ ಇದನ್ನೆಲ್ಲ ಆಚರಿಸುವಂತವ್ರು ಇರಬೇಕು. ವಾಲ್ಮೀಕಿಯ ಹುಡುಕಾಟ ಭಗವಂತನ ನೋಡೋದಲ್ಲ. ಈಗ ನಮ್ಮಲ್ಲಿ ಧ್ಯಾನಕ್ಕೆ ಬಂದ ಮೇಲೆ ಪತ್ರಿಜಿ ಹೇಳ್ಬಿಟ್ರು ನಾವೆಲ್ಲ ಗಾಡ್ ಗಾಡ್ ಅಂತ ಹೇಳ್ಕೊಂಡು ನಾವೇನ್ ಮಾಡ್ತೀವಿ? ತುಂಬಾ ಹೈ ಹೋಗ್ಬೇಕು ಅಂತ ಬೇಡವೇ ಬೇಡ. ರಾಮ ಹೇಳ್ಕೊಟ್ಟಿದ್ದು ಗಾಡ್ ಅಲ್ಲ, ಹ್ಯೂಮನ್. ಬಿ ಹ್ಯೂಮನ್ ಫಸ್ಟ್. ನಾವು ಮನುಷ್ಯರಾಗಿರ್ನಡ್ರಿ, ನಾವು ಮನುಷ್ಯರಾಗಿದ್ದೀವಿ ಅಂತ ಪ್ರಶ್ನೆ ಮಾಡಿ. ಧ್ಯಾನ ಮಾಡೋದಿರ್ಲಿ, ನೀವು ದೇವರಾಗದಿರ್ಲಿ, ಮೊದಲು ಮನುಷ್ಯರಾಗಿದ್ದೀವಿ. ನಾವು ಮನುಷ್ಯತ್ವ ನಮಗಿದೆಯಾ? ಮಾನವೀಯತೆ ಇದೆಯಾ? ಇನ್ಫ್ಯಾಕ್ಟ್ ಅಧ್ಯಾತ್ಮದಲ್ಲಿ ಇರೋವರೆಗೆ ನನ್ನನ್ನು ಸೇರಿಸ್ಕೊಂಡು ನಮಗೆ ಮಾನವೀಯತೆ ಬಹಳ ಕಡಿಮೆ. ನಮ್ಗೆ ಇಲ್ಲಿಗಿರೋದ್ರಿಂದ ಹೊರಗಡೆ ತರಕಾರಿ ಮಾರ್ತಿದಾರೆ ನೋಡಿ, ಸ್ವೀಟ್ ಗೂಡ್ಸ್ತಾ ಇದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಇದೆ ನಮಗಿಂತ. ವಿತ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಐ ಟೆಲ್ ಯು. ನಮಗೆ ಎಷ್ಟು ದಂಬ ದರ್ಬ, ನಾನು ಧ್ಯಾನ ಮಾಡ್ತಿದ್ದೀನಿ, ಇದು ಮಾಡ್ತಿದ್ದೀನಿ, ಅದು ಮಾಡ್ತೀನಿ, ಎಷ್ಟು ನಮಗೆ. ಇಲ್ಲಿ ಬಂದಾಗ ನಾನು ಕೆಲವರು ನೋಡ್ತೀನಿ, ನನ್ನೂ ಸೇರಿನೆ, ಚೇರು ಇಲ್ಲಿ ಇಲ್ಲ, ಎಲ್ಲೋ ಅಲ್ಲಿದೆ. ಅಯ್ಯೋ, ನಾನು ಎಷ್ಟು ಸೀನಿಯರ್ ಮಾಸ್ಟರ್, ನನಗೆ ಒಂದು ಫ್ರಂಟಲ್ಲಿ ಚೇರ್ ಸಿಗ್ಲಿಲ್ಲ, ನಾನು ಹೋಗಿ ಲಾಸ್ಟಲ್ಲಿ ಕೂತ್ಕೊಳ್ಳೋದ? ಬೇಡ, ಹೊರಟೆ. ಇವತ್ತು ಹೊರಟರು. ಎಲ್ಲೋಯ್ತು ಅವಾಗ ನಮ್ಮ ಮಾನವೀಯತೆ? ನೀವು ದೇವರಾಗೋದು ಬೇಡ, ಮಾನವೀಯತೆ ಎಲ್ಲೋಯ್ತು ನಿಮಗೆ? ಮನುಷ್ಯರಾಗಿ ಮೊದಲು. ರಾಮ ಹೇಳಿರೋ ಅದು. ಹಾಗಾಗಿ ವಾಲ್ಮೀಕಿಯ ಹುಡುಕಾಟ ಇಲ್ಲಿ ದೇವರಲ್ಲ. ವಾಲ್ಮೀಕಿಯ ಹುಡುಕಾಟ ಏನಿತ್ತು? ಮನುಷ್ಯ. ಆವಾಗ ಬ್ರಹ್ಮ ಬಂದು ನಮಗೆಲ್ಲ ಹೇಗೆ ನಮ್ಮ ಬ್ರಹ್ಮರ್ಷಿ ಪತ್ರಿಜಿ ಬಂದು ಹೇಳ್ಕೊಡ್ತಾರೋ ಆ ಥರ ಬ್ರಹ್ಮ ಬಂದು ವಾಲ್ಮೀಕಿ ಹೇಳಿದ್ದು, ನೋಡಪ್ಪ ನಿನ್ ಗೊತ್ತಿದೆ, ನೋಡಿದೀಯಾ? ಈಸ್ ಜಸ್ಟ್ ರಿವೈಂಡಿಂಗ್ ಹಿಮ್. ಆಲ್ರೆಡಿ ವಾಲ್ಮೀಕಿ ನೋಸ್ ರಾಮ, ಬಟ್ ಬ್ರಹ್ಮ ಬಂದು ಪುನಃ ಅವ್ರಿಗೊಂದು ರಿವೈಂಡಿಂಗ್ ಕೊಟ್ಟು ರಾಮಾಯಣವನ್ನು ಬರೆಯೋ ರೀತಿಯಲ್ಲಿ ಮಾಡಿದ್ರು. ಆವಾಗ ರಾಮನ ಕಥೆಯನ್ನು ಏನ್ ನೋಡಿದ್ದಾರೆ ಅದನ್ನ ಬರೆದಿದ್ರು. ಜಸ್ಟ್ ಒಂದೆರಡು ಅದರಲ್ಲಿ ಘಟನೆಗಳು ನೋಡಿ. ರಾಮಕ್ಕೆ ನಮ್ಗೆಲ್ಲ ಗೊತ್ತಿದೆ, ಪಟ್ಟಾಭಿಷೇಕ ಅಂತ ತಂದೆ ಡಿಕ್ಲೇರ್ ಮಾಡಿದ್ರು. ಜಸ್ಟ್ ಬಿಕಾಸ್ he is not the son of ಕರುಣಾನಿಧಿ, just because he is not the son of ಯಡಿಯೂರಪ್ಪ, just because he is not the son of ರಾಜೀವ್ ಗಾಂಧಿ, just because he is not the son of Dasharatha, the moment he realizes he is becoming old, he went to the Prajas of Ayodhya directly. Democracy ಯಾವಾಗಲೇ ನೋಡಿ. He went to the Prajas of Ayodhya and he said, I want to retire. Whom do you suggest as your next king? ನೀವು ಯಾರನ್ನ ಪ್ರಿಫರ್ ಮಾಡ್ತೀರಾ ಅಂತ ಕೇಳುವಾಗ, ಇಚ್ಛಾಮೋಹ ಮಹಾಭಾವೋ ರಾಮಂ ಸತ್ಯ ಪರಾಕ್ರಮಂ, ನಾವೆಲ್ಲರೂ ರಾಮನೇ ಇಚ್ಛೆ ಪಡ್ತೀವಿ ಅಂತ ಅಯೋಧ್ಯ ಪ್ರಜೆಗಳು ಘೋಷಣೆ ಮಾಡಿದ್ರು. ತಕ್ಷಣ ಪ್ರಜೆಗಳು ಹೇಳಿದ್ರು ಅಂತ ಸುಮ್ಮನೆ ಇರಲಿಲ್ಲ, ಮಂತ್ರಿಗಳು ಇನ್ನೂ ಆಲೋಚನೆ ಮಾಡುತ್ತವ್ರೆ. ಅಷ್ಟ ಮಂತ್ರಿಗಳಿದ್ದಾರೆ. ಅವರಲ್ಲಿ ಕೇಳಿದ್ಮೇಲೆ ಪ್ರಜೆಗಳು ಹೇಳೋ ಸರಿ ಇದೆ, ಇಂಥ ಕಾರಣ, ಅದು ಒಂದು ದೊಡ್ಡ ಕಾರಣಗಳು ಹೇಳ್ತಾರೆ ಒಬ್ಬೊಬ್ರು. ನಮಗೆ ಪ್ರಾಬ್ಲಮ್ ಬರ್ಲಿಕ್ಕೆ ಮುಂಚೆನೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಯಾರು ಮಾಡಿರ್ತಾರೆ? ರಾಮ ಮಾಡಿರ್ತಾನೆ. ಅವನಿಗಿಂತ ಇನ್ಯಾರ ರಾಜ ಆಗ್ಬೇಕು? ಆ ಥರ ಸುಮಾರು ವಿಷಯಗಳು, ಗುಣಗಳನ್ನು ಹೇಳ್ತಾರೆ ಪ್ರಜೆಗಳು. ಆ ಕಾರಣಕ್ಕಾಗಿ ರಾಮ ರಾಜವಾಗಬೇಕು ಅಂತ ಜನಗಳು ನಿರ್ಧಾರ ಮಾಡಿದ ಮೇಲೆ ಅನೌನ್ಸ್ ಮಾಡ್ತಾನೆ. ರಾಮನ ಖುಷಿ ಆಗುತ್ತೆ. ರಾಮ ಬುದ್ಧನಲ್ಲ. ಬುದ್ಧ ನೋಡಿ, ಬುದ್ಧನಿಗೂ ರಾಮನಿಗೂ ವ್ಯತ್ಯಾಸ ನಾವು ತಿಳ್ಕೋಬೇಕು. ಬುದ್ಧನ ಏನ್ ಮಾಡಿದ? ಹೆಂಡತಿ ಬಿಟ್ಟ, ಮಗ ಬಿಟ್ಟ. ಬುದ್ಧ ಅಂದ್ರೆ ಸಿದ್ಧಾರ್ಥ. ರಾಜ್ಯವನ್ನು ಬಿಟ್ಟ. ಯಾಕೆ ಬಿಟ್ಟ? ಇಷ್ಟ ಇರಲಿಲ್ಲ, ವೈರಾಗ್ಯ ಬಂತು ಅಲ್ಲಿ. ವೈರಾಗ್ಯಕ್ಕೂ ತ್ಯಾಗಕ್ಕೂ ಒಂದು ವ್ಯತ್ಯಾಸ ಇದೆ. ಇವರು ಹಾಡಿದ್ರು, ವೈರಾಗ್ಯದೊಳಗಿಲ್ಲ ಅಂತ ಹಾಡಿದ್ರಲ್ಲ. ಬುದ್ಧನಿಗೆ ಬಂದಿದ್ದು, ಸಿದ್ಧಾರ್ಥನಿಗೆ ಬಂದಿದ್ದು ವೈರಾಗ್ಯ. ಅದು ಮುಮುಕ್ಷುತ್ವ, ಅದು ಬೇರೆ ಕತೆ.
ಅರ್ಥ ಆಯ್ತಾ ನಾನು ಹೇಳೋದು? ಅದು ಸ್ಯಾಕ್ರಿಫೈಸ್, ಬಟ್ ಇಟ್ ಇಸ್ ಅ ಡಿಫರೆಂಟ್ ಲೆವೆಲ್ ಆಫ್ ಸ್ಯಾಕ್ರಿಫೈಸ್. ಹಿ ಆಲ್ರೆಡಿ ಡೆವಲಪ್ಡ್ ಕೈಂಡ್ ಆಫ್ ವೈರಾಗ್ಯ ಟುವರ್ಡ್ಸ್ ದ ಫ್ಯಾಮಿಲಿ, ಟುವರ್ಡ್ಸ್ ರಾಜ್ಯ. ಬಟ್ ರಾಮ ಲೈಕ್ಡ್ ಬೀಯಿಂಗ್ ದೇರ್. ನಿಮ್ಗೆ ತುಂಬ ಇಷ್ಟವಾದಂಥದನ್ನ ಒಂದು ಸಾಮಾಜಿಕ ಕಾರಣಕ್ಕೋಸ್ಕರ ನೀವು ಬಿಡುವಾಗ ಅದು ತ್ಯಾಗವಾಗುತ್ತೆ. ಕಾಶಿಗೆ ಹೋದೆ, ಬದನೆಕಾಯಿ ಬಿಟ್ಟು ಬಂದೆ, ಹಾಗಲಕಾಯಿನ ಬದನೆಕಾಯಿ ಬಿಡೋದಿಲ್ಲ, ಹಾಗಲಕಾಯಿ ಬಿಟ್ಟು ಬಂದೆ ಅಂತ ಹೇಳೋ ದೊಡ್ಡ ವಿಷಯ ಅಲ್ಲ. ನಿಮಗೆ ತುಂಬ ಇಷ್ಟವಾದಂತಹ ಬದನೆಕಾಯಿನ ಬಿಟ್ಟು ಬಂದ್ರೆ ಅದು ತ್ಯಾಗ. ಅರ್ಥ ಆಯ್ತಾ? ರಾಮನಿಗೆ ಇಷ್ಟ ಇತ್ತು. ಹಿ ಆಲ್ಸೋ ವಾಂಟೆಡ್ ಟು ಬಿ ಕಿಂಗ್ ಅಂಡ್ ಸರ್ವ್ ದ ಪೀಪಲ್ ಬೆಟರ್. ಅದಕ್ಕೊಂದು ಅವಕಾಶ ಬಂದ್ರೆ ಯಾಕೆ ಬಿಡ್ತಾರೆ? ಅರ್ಥ ಆಯ್ತಾ? ಈ ಮೋದಿ ಅದೇ ಮಾಡಿದ್ರು. ಅದ್ವಾನಿ ಕೊಡಬೇಕು ಅಂದ್ರೆ ಮೋದಿ ಬಿಟ್ಕೊಡ್ಲಿಲ್ಲ. he knows I deserve being there and he took it with all due respects to Advani, Vajpayee, everybody. ಅದೇ ರೀತಿಯಲ್ಲಿ ರಾಮ, he wanted to become the king, he accepted. So he went there, accepted the proposal, came. Next day he prepares himself very well for the coronation. ಹೋಗ್ತಾರೆ. ಈಗ ಸಿಚುವೇಶನ್ ಬದಲಾಗಿದೆ. ನಾವಾಗಿದ್ರೆ ಏನಾಗಿರುತ್ತೆ? ನಿಮ್ಮ ಮದ್ವೆ ಅಂತ ಗೊತ್ತಾಯ್ತು, ಮದ್ವೆಗೆಲ್ಲ ಗಂಡು ಅಲಂಕಾರ ಮಾಡ್ಕೊಂಡು ಹೋದ್ರೆ ಆ ಮಗಳು ಲವರ್ ಜೊತೆ ಓಡೋಗ್ಬಿಟ್ಟಿದ್ರೆ ನಮಗೆಲ್ಲ ಹೆಂಗಾಗಿರುತ್ತೆ ರೀ? ಹೌದಾ, ಹೋಗಿದ್ದಾಳ, ತುಂಬ ಸಂತೋಷ, ನಾನು ಧ್ಯಾನಿ, ಹಾ 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 ಅಂತ ಇರ್ತೀವಿ ನಾವು. ಇರೋದಿಲ್ಲ. ಎಷ್ಟು ಅವಮಾನ, ಎಷ್ಟು ಅಸಹ್ಯ, ಹೆಂಗಿರುತ್ತೆ? ರಾಮ ಹೆಂಗ್ ಹೋದ್ನೋ ಹಾಗೇ ಹೊರಗೆ ಬಂದಂತ ಜನ ಯಾರು ಗೊತ್ತೇ ಆಗಿಲ್ಲ. ಅದೇ ಯೋಗದಲ್ಲಿ ಏನ್ ಹೇಳ್ತೀವಿ? ಸಮತ್ವಂ ಯೋಗ ಉಚ್ಯತೆ. ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಅದಕ್ಕೋಸ್ಕರ ಈಗ ರಾಜ್ಯ ಹೋಯ್ತು ಸರಿ, ಸೀತೆ ಹೋದ್ಲಾ, ರಾವಣ ಕರ್ಕೊಂಡು ಹೋದ್ನಾ, ಪೋನಾಲ್ ಪೋಗಟ್ಟಂ ಪೋಡ ಅಂತ ಹಾಡಿದ್ನಾ? ಇಲ್ಲ. ಸೀತೆ ವೃಕ್ಷ ಪ್ರಧಾನ ಸಹ ಮರ ಹತ್ರ ಹೋಗಿ ಕೇಳಿ, ಮರ ನೀನ್ ನೋಡಿದ್ಯಾ? ಅಶೋಕ ವೃಕ್ಷವೇ ನೀನ್ ನೋಡಿದ್ಯಾ? ಆಲದ ಮರವೇ ನೀನ್ ನೋಡಿದ್ಯಾ? ಗಂಗಾ ನದಿಯೇ ನೀನ್ ನೋಡಿದ್ಯಾ? ಮಂದಾಗಿ ನೀನ್ ನೋಡಿದ್ಯಾ? ಸೀತೆ ನೋಡಿದ್ಯಾ ಅಂತ ಕೇಳಿದಂತೆ. ನೋಡಿ ಆ ಪ್ರೀತಿ ಪ್ರೇಮ ಎಲ್ಲಿದೆ? ಈ ಡಿಫ್ರೆನ್ಸಸ್ ನಾವು ತಿಳ್ಕೋಬೇಕು. ನಾವು ಕೆಲವೊಮ್ಮೆ ಧ್ಯಾನಿಗಳು ಅಂತ ಅನ್ಕೊಂಡು ಎಲ್ಲೋ ತುಂಬ ಹೋಗಿ ಕುತ್ಕೊಂಡ್ಬಿಡ್ತೀವಿ. ಕಮ್ ಡೌನ್, ಬಿ ಆನ್ ದ ಎರ್ತ್. ಸೀತೆ ಎಲ್ಲಿಂದ ಹುಟ್ಟಿದವಳು? ಭೂಮಿಜ ಅವಳು. ಲೆಟ್ಸ್ ಬಿ ಆನ್ ದ ಎರ್ತ್, ಲೆಟ್ಸ್ ಬಿ ಡೌನ್ ಟು ಎರ್ತ್. ದಿಸ್ ಇಸ್ ದ ಲೆಸನ್ ದಟ್ ವಿ ನೀಡ್ ಟು ಲರ್ನ್, ಮೈ ಡಿಯರ್ ಫ್ರೆಂಡ್ಸ್. ಎಷ್ಟೋ ಹೇಳ್ಬೋದು, ನಮಗೆಲ್ಲ ಗೊತ್ತಿರೋದು. ಅದರಿಂದ ಜಸ್ಟ್ ಈ ಒಂದು ಸತ್ಸಂಗದ ಒಂದು ಮಾಧ್ಯಮದಿಂದ ಕೆಲವೊಂದು ವಿಚಾರಗಳನ್ನು ನಮ್ಗೆ ಗೊತ್ತಿರೋದನ್ನ ಇನ್ನು ಕೆಲವೊಂದು ಹ್ಯಾಮರ್ ಮಾಡೋಕ್ಕೇನು ಅವಕಾಶ ಅಷ್ಟು ಮಾತ್ರ ಹೇಳಿದೆ. ನನಗೊಂದು ಹೊಟ್ಟೆ ಹಸ್ತಾ ಇದೆ. ಅಲ್ಲಿಂದ ಚಿತ್ರಾನ್ನ ಮೊಸರನ್ನ ಎಲ್ಲ ಬಾಬಾ ಅಂತ ಕರಿತಾ ಇದೆ. ಆಂಬಡೆ ಬೇರೆ ಇದೆ, ಗೋಧಿ ಪಾಯಸ ಬೇರೆ ಇದೆ. ಇನ್ನೂ ನಾನು ನೀವು ಕೊಟ್ಟಿರುವಂತಹ ಪಾನಕವನ್ನು ಕೂಡ ಕುಡಿದಿಲ್ಲ. ಹಾಗಾಗಿ ಇಲ್ಲಿಗೆ ನಿರಸನ. ಜೈ ಶ್ರೀರಾಮ್. ರಾಮ ನಾಮ ಸದಾ ಬರಲಿ ಕೃಷ್ಣ ನಾಮ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.